ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 5th ಫೆಬ್ರವರಿ ಹಾಗೂ 6th ಫೆಬ್ರವರಿಯಲ್ಲಿ ಇರ್ತಕ್ಕಂಥ 2 ದಿನಗಳಲ್ಲಿ ಬಂದಿರುವಂತಹ ಆರ್ಟಿಕಲ್ಸ್ಗಳನ್ನು ಡಿಸ್ಕಷನ್ ಮಾಡಲಿದ್ದೇವೆ. ಈ ಒಂದು ಅನಾಲಿಸಿಸ್ ನಡಿನಲ್ಲಿ ಯಾವ್ಯಾವ ಆರ್ಟಿಕಲ್ಸ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಂದರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ ಉತ್ತರಾಖಂಡದಲ್ಲಿ ತೆಗೆದುಕೊಂಡಿರುವಂತಹ ಒಂದು ಇನಿಷಿಯೇಟಿವ್, ಇದರ ಇಂಪಾರ್ಟೆನ್ಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಡಿನಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ ಒಳ್ಳೆ ಪೊಲಿಟಿಕಲ್ ಪರ್ಸನಾಲಿಟೀಸ್ಗಳು ಯಾವ ರೀತಿಯಂತ ವ್ಯೂವನ್ನು ಕೊಟ್ಟಿದ್ದಾರೆ, ಇದು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಸಹಕಾರಿಯಾಗುತ್ತೆ ಅನ್ನುವಂಥದ್ದಾಗಲಿ. ಹಾಗೂ ಇವಾಗ ಹೈಯರ್ ಎಜುಕೇಷನ್ ಮುಖಾಂತರ ನಾವು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಸ್ಕಿಲ್ಲಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ಯಾಪ್ ಅನ್ನು ಕಾಣ್ತಾ ಇದೀವಿ. ಈ ಒಂದು ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೈಯರ್ ಎಜುಕೇಷನ್ ನಮಗೆ ಎಷ್ಟೊಂದು ಸಹಕಾರಿಯಾಗಿದೆ, ಯಾವ ರೀತಿಯಾದಂತಹ ಮೈಕ್ರೋ ಕ್ರೆಡೆನ್ಷಿಯಲ್ಸ್ಗಳನ್ನು ನಾವು ಇಲ್ಲಿ ತರಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಎಜುಕೇಷನ್ಗೆ ಸಂಬಂಧಿಸಿದಂತೆ ಈ 2 ಆರ್ಟಿಕಲ್ಗಳನ್ನು GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇನ್ನು ಇಲ್ಲಿ ಪರ್ಸನಲ್ ಡೇಟಾಗೆ ಸಂಬಂಧಪಟ್ಟಂತೆ ಪರ್ಸನಲಿ ಐಡೆಂಟಿಫೈಬಲ್ ಇನ್ಫಾರ್ಮೇಷನ್ಗೆ ಸಂಬಂಧಿಸಿದಂಥ ಸೈಬರ್ ಸೆಕ್ಯೂರಿಟಿ GS ಪೇಪರ್ 3 ನಡಿನಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ನಾವು ಕನೆಕ್ಟ್ ಮಾಡ್ಕೋಬಹುದು. ಇದರೊಂದಿಗೆ ಜಿಯೋಗ್ರಫಿ ಬೇಸ್ಡ್ ಇರಿಗೋಸ್ಪಿಯರ್ ಅನ್ನುವಂಥ ಒಂದು ಟರ್ಮಿನಾಲಜಿನ ಯಾವ ರೀತಿಯಾಗಿ ಕನೆಕ್ಟ್ ಮಾಡಬೇಕು, ಪ್ರಿಲಿಮ್ಸ್ ಅಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಸಹಕಾರಿಯಾಗುತ್ತೆ. ಸೈನ್ಸ್ ಸೆಕ್ಷನ್ ಅಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ಕನೆಕ್ಟ್ ಮಾಡಬಹುದು. ಇದರೊಂದಿಗೆ ಸ್ಯಾನಿಟೇಷನ್ಗೆ ಸಂಬಂಧಿಸಿದಂತ ಟಾರ್ಗೆಟ್ ಅನ್ನು ನಾವು ಎಷ್ಟು ಮಟ್ಟಿಗೆ ರೀಚ್ ಮಾಡ್ತಾ ಇದ್ದೀವಿ, ಸ್ವಚ್ಛ ಭಾರತ್ ಮಿಷನ್ ನಡಿನಲ್ಲಿ ಓಪನ್ ಡೆಫಿಕೇಶನ್ ಫ್ರೀ ಕಂಡೀಷನ್ ಅನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ, ಸೊ ಏನ್ ಹರ್ಡಲ್ಸ್ ಗಳಿದಾವೆ ಅಂತ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಡೇಟಾವನ್ನ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅನ್ನು ಸಹ ನಾವು ಕನೆಕ್ಟ್ ಮಾಡಬಹುದು. ಇದರೊಂದಿಗೆ ಮಾಲ್ ನ್ಯೂಟ್ರಿಷನ್ ಅನ್ನು ಟ್ಯಾಕಲ್ ಮಾಡಲಿಕ್ಕೆ ಉತ್ತರ ಪ್ರದೇಶದಲ್ಲಿ ತೆಗೆದುಕೊಂಡಿರುವಂತಹ ಇನಿಷಿಯೇಟಿವ್ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ, ಇದನ್ನ ನಾವು ಯಾವ ರೀತಿಯಾಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ತರಬೇಕು, ಸೊ ಇದನ್ನ ಮಾಡೆಲ್ ಆಗಿ ಕನ್ಸಿಡರ್ ಮಾಡುವಂಥದ್ದು ಈ ಒಂದು ಆರ್ಟಿಕಲ್ ಸಹ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು ಮಯನ್ಮಾರದಲ್ಲಿ ನಡೀತಾ ಇರುವಂತಹ ಒಂದು ಸಿವಿಲ್ ವಾರ್ ಅನ್ನ ಕನೆಕ್ಟ್ ಮಾಡಬಹುದು. ಭಾರತ ಹಾಗೂ ಮಯನ್ಮಾರ್ ಮಧ್ಯೆ ಇರತಕ್ಕಂತಹ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು ಸಹ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಮೇನ್ಸ್ ಅಲ್ಲೂ ಸಹ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಇಶ್ಯೂನ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ಆರ್ಟಿಕಲ್ಗಳನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಇರ್ತಕ್ಕಂತಹ ಒಂದು ಅನೌನ್ಸ್ಮೆಂಟ್ ಅಂದರೆ, ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಸೂಪರ್ 50 ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇದು ಪ್ರಿಲಿಮ್ಸ್ ಓರಿಯೆಂಟೆಡ್ ಇರತಕ್ಕಂಥ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮ್ನ ಉದ್ದೇಶ ಯಾವ ರೀತಿಯಾಗಿದೆ ಅಂದರೆ, ಸೂಪರ್ 50 ಇಲ್ಲಿ 50 ಜನ ಸ್ಟೂಡೆಂಟ್ಸ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡಲಾಗುತ್ತೆ ಮತ್ತು 50 ದಿನಗಳಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಪ್ರಿಲಿಮ್ಸ್ ಪ್ರಿಪ್ರೇಷನ್ ಅನ್ನು ಮಾಡಿಸಲಾಗುತ್ತೆ. ಸೊ ಯಾವ ರೀತಿಯಾಗಿ ಡೈಲಿ ಬೇಸ್ ಮೇಲೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಆಧಾರದ ಮೇಲೆ ಟಾರ್ಗೆಟ್ಸ್ ಅನ್ನು ಕೊಡ್ತಾರೆ. ಸೊ ಕೆಲವೊಂದಿಷ್ಟು ಅಸೈನ್ಮೆಂಟ್ಸ್ ಅನ್ನು ಸಹ ಕೊಡ್ತಾರೆ ಮತ್ತು ಡೈಲಿ ಬೇಸ್ ಮೇಲೆ ನಿಮ್ಗೆ ಯಾವ ಟಾಪಿಕ್ ಕೊಟ್ಟಿರ್ತಲ್ಲ ಅದ್ರ ಬೇಸ್ ಮೇಲೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಲಾಗುತ್ತೆ. ಮತ್ತು ವೀಕ್ಲಿನೂ ಸಹ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಇವಾಗ ಪೊಲಿಟಿ ಅಂತ ತೆಗೆದುಕೊಳ್ಳೋದಾದ್ರೆ 8 ದಿನಗಳ ಕಾಲ ಪೊಲಿಟಿನೇ ಪ್ರಿಪ್ರೇಷನ್ ಮಾಡ್ತಾ ಕಂಪ್ಲೀಟ್ ಆಗಿ ನೀವು ಒಂದು ಟಾರ್ಗೆಟ್ ಅನ್ನು ರೀಚ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಶೆಡ್ಯೂಲಿಂಗ್ ಅನ್ನು ಮಾಡಿದ್ದಾರೆ ಅನ್ನೋದ್ರ ಮೇಲೆ. ಈ ವೀಕಲ್ಲಿ ನಿಮಗೆ ಕೆಲವೊಂದಿಷ್ಟು ಸೆಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸೂಪರ್ 50ಗೆ ಸಂಬಂಧಪಟ್ಟಂತೆ ಇವತ್ತೂ ಸಹ ಸೆಷನ್ ಇದೆ. ಸೊ ಈ ಒಂದು ಸೆಷನ್ ನಮ್ಮ ಲಾಯಕ್ಸ್ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಈ ಒಂದು ಸೆಷನ್ಗೆ ಸಂಬಂಧಿಸಿದಂತೆ ಇವತ್ತಿರೋದ್ರಿಂದ ಈವ್ನಿಂಗ್ ಎಲ್ಲಿ ಈ ಒಂದು ಸೆಷನ್ ಕಂಡಕ್ಟ್ ಆಗ್ತಾ ಇದೆ, 4 to 5 PM ಇದೆ. ಸೊ ಅದನ್ನ ಆಲ್ರೆಡಿ ಇವಾಗ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ನೀವು ಆ ಒಂದು ಸೆಷನ್ ಅಟೆಂಡ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ಇಲ್ಲಿ ಕೇಳ್ಬೋದು. ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತ ಡೌಟ್ಸ್ ಇದ್ರೂ ಸಹ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೋದು. ಸೊ ಈ ಡೀಟೇಲ್ಸ್ಗಳಿದ್ದಾವೆ ಯಾವ ರೀತಿಯಾಗಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದು ಆಲ್ರೆಡಿ ನಾಗೇಂದ್ರ ಸರ್ ಇದಾರಲ್ಲ, ಇವರು 4 times ಮೇನ್ಸ್ ಬರ್ತಿದ್ದಾರೆ. ಇದರೊಂದಿಗೆ ಇಂಟರ್ವ್ಯೂನು ಸಹ ಕೊಟ್ಟಿದ್ದಾರೆ. ಸೊ ಅವರ ಒಂದು ಪೊಟೆನ್ಷಿಯಲ್ ನಿಮಗೆ ಡೆಫಿನೆಟ್ಲಿ ಪ್ರಿಲಿಮ್ಸ್ನ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೂ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ನ ಪಡೆದುಕೊಳ್ಬೋದು. ಹಾಗಿದ್ರೆ ನಮ್ಮ ಡಿಸ್ಕಷನ್ಗೆ ತೆಗೆದುಕೊಂಡಿರುವಂತಹ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಇದು ನಿನ್ನೆಯಲ್ಲಿ ಬಂದಿರುವಂಥ ಆರ್ಟಿಕಲ್. ಉತ್ತರಾಖಂಡದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ ಅಸೆಂಬ್ಲಿನಲ್ಲಿರುವಂಥ ಒಂದು ಡಿಸ್ಕಷನ್. ಮೊದಲು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು? ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ನಾವು DPSP ನಡಿನಲ್ಲಿ ಕಾಣ್ತಾ ಇದ್ವಿ. DPSP ನಲ್ಲಿ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 44 ನಡಿನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದೀವಿ. ಯಾಕೆ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇವಾಗ ಜಾರಿಗೆ ತರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಂತ ಕ್ವಶನ್ಸ್ಗಳಿದಾವೆ ಅನ್ನೋದನ್ನ ನಾವು ಇಲ್ಲಿ ಕಾಣಬೇಕಾಗುತ್ತೆ. ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ರೆ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಲಾಗಳನ್ನ ಮಾಡಲಿಕ್ಕೆ ಒಂದೇ ರೀತಿಯಾದಂತಹ ಲಾನ ತರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಡಿಫ್ರೆಂಟ್ ಲಾಗಳನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಹಿಂದೂನಲ್ಲಿ ಡಿಫ್ರೆಂಟ್ ಆಗಿರುವಂತಹ ಲಾಸ್ಗಳಿದ್ದಾವೆ, ಮುಸ್ಲಿಮಲ್ಲಿ ಡಿಫ್ರೆಂಟ್ ಇದೆ. ಈ ರೀತಿಯಾಗಿ ಹಿಂದೂ ಮ್ಯಾರೇಜ್ ಲಾ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ, ಅದರಲ್ಲೂ ಅವರ ಒಂದು
ರಿಲಿಜನ್ ಆಧಾರದ ಮೇಲೆ ನಾವು ಲಾಸ್ಗಳನ್ನು ಕಾಣ್ತೀವಿ. ಡಿಫ್ರೆಂಟ್ ಆ್ಯಕ್ಟ್ನ ಮುಖಾಂತರ ಅದರಲ್ಲಿ ಇವಾಗ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಅಂತ ಕಾಣ್ತೀವಿ. ಇಂಟರ್ ಕಾಸ್ಟ್ ಮ್ಯಾರೇಜನ್ನು ರೆಗ್ಯುಲೇಷನ್ ಮಾಡಲಿಕ್ಕೂ ಸಹ ಒಂದು ಲಾ ಇದೆ. ಸೊ ಈ ರೀತಿಯಾಗಿ ಆ ಒಂದು ಆ್ಯಕ್ಟ್ ನಡಿನಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗ ಇವುಗಳನ್ನೆಲ್ಲ ಮಾಡ್ತಾ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಇವಾಗ ಬೇರೆ ಬೇರೆ ಆಗಿರ್ತಕ್ಕಂಥ ಪರ್ಸನಲ್ ಲಾಸ್ಗಳಿದಾವಲ್ಲ ಅವನ್ನೆಲ್ಲ ಒಂದೇ ಒಂದು ಲಾ ನಡಿನಲ್ಲಿ ತರಬೇಕು. ಸೊ ಒಂದೇ ಲಾ ನಡಿನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾರೇಜಸ್ಗೆ ಸಂಬಂಧಿಸಿದಂತೆ ಇರ್ಬೋದು, ಡಿವೋರ್ಸ್ಗಾಗಿರ್ಬೋದು, ಅಡಾಪ್ಷನ್ ಆಗಿರ್ಬೋದು, ಇನ್ಹೆರಿಟೆನ್ಸ್ ಲಾ, ಇವುಗಳನ್ನೆಲ್ಲ ಒಂದೇ ಇದರಲ್ಲಿ ತರಬೇಕು ಅನ್ನುವಂಥ ಕಾನೂನನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ನಡಿನಲ್ಲಿ ಕಾಣ್ತಾ ಇರೋದು. ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಇಷ್ಟೇ. ಇವಾಗ ಶಾಬಾನು ಕೇಸ್ ನಡಿನಲ್ಲಿ 1985ಗೆ ಸಂಬಂಧಪಟ್ಟಂತೆ ಈ ಒಂದು ಕೇಸನ್ನು ನಾವು ನೋಡೋದಾದರೆ, ಆ ಸಂದರ್ಭದಲ್ಲೂ ಅವ್ರು ರಿಗ್ರೆಟ್ ಮಾಡ್ಕೊಂಡಿದ್ದಾರೆ, ಯಾಕೆ ಇವತ್ತು ಸರ್ಕಾರ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರ್ತಾ ಇಲ್ಲ ಅನ್ನುವಂಥದ್ದು. ಯೂನಿಫಾರ್ಮ್ ಸಿವಿಲ್ ಕೋಡನ್ನು DPSP ನಡಿನಲ್ಲಿ ಕಾಣ್ತಾ ಇದ್ವಿ. DPSPಯಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಇವತ್ತು ಸರ್ಕಾರ ಇಂಪ್ಲಿಮೆಂಟ್ ಮಾಡಲೇಬೇಕು ಆದಂತಹ ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳು ಇಲ್ಲ. ಸೊ ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ನಡಿನಲ್ಲಿ ಇರ್ತಕ್ಕಂತಹ ಪ್ರೊವಿಷನ್ಸ್ಗಳು ಮತ್ತು ಫಂಡಮೆಂಟಲ್ ರೈಟ್ಸನ್ನು ನಾವು ನೋಡೋದಾದರೆ ಎನ್ಫೋರ್ಸೆಬಲ್ ಅನ್ನುವಂಥ ಒಂದು ಡಿಫ್ರೆನ್ಸನ್ನು ಕಾಣ್ತೀವಿ. ಸೊ ಇವಾಗ ಮೂಲಭೂತ ಹಕ್ಕುಗಳಲ್ಲಿ ಏನೋ ವೈಲೇಷನ್ ಆದರೂ ನಾವು ಡೈರೆಕ್ಟಾಗಿ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು. ಆದರೆ DPSPನಲ್ಲಿ ನಾವು ಯಾವುದೇ ರೀತಿಯಾಗಿ ಕೋರ್ಟ್ಗೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸರ್ಕಾರ ತನ್ನಲ್ಲಿರ್ತಕ್ಕಂಥ ರಿಸೋರ್ಸಸ್ಗಳನ್ನು ಆಧಾರದ ಮೇಲೆ ಅಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಮ್ಯಾಂಡೇಟರಿ ಅಥವಾ ಎನ್ಫೋರ್ಸೆಬಲ್ ಕಂಪಲ್ಷನ್ ಅನ್ನುವಂಥದ್ದನ್ನು ನಾವು DPSPನಲ್ಲಿ ಕಾಣ್ತಾ ಇಲ್ಲ. ಜನರ ಹಿತಕ್ಕೋಸ್ಕರನೇ ಇದೆ ಈ ಒಂದು DPSP ದ ಆಬ್ಜೆಕ್ಟಿವ್, ಬಟ್ ಸ್ಟಿಲ್ ಇದನ್ನು ಮ್ಯಾಂಡೇಟರಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಡಿಯಲ್ಲಿ ಈ ಒಂದು ಆರ್ಟಿಕಲನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಇದು ಕ್ಲಿಯರ್ ಆಗಿದೆ. ಹಾಗಂದ್ರೆ ಏನು ಅನ್ನುವಂಥ ಡೆಫಿನೇಷನ್ ಪ್ರಿಲಿಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಿದು. ಇಲ್ಲಿ ಆರ್ಟಿಕಲ್ನಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಸೆಟಪ್ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು DPSP ನಡಿಯಲ್ಲಿ ಹಾಕಬೇಕಾ ಅಥವಾ ಫಂಡಮೆಂಟಲ್ ರೈಟ್ಸ್ ನಡಿಯಲ್ಲಿ ಹಾಕಬೇಕಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿರುತ್ತೆ. ಸೊ ಕೊನೆಯದಾಗಿ ಅಲ್ಲಿರುವಂಥ ಒಂದು ಮೆಜಾರಿಟಿ ಬೇಸಿಸ್ನ ಆಧಾರದ ಮೇಲೆ 5:4 ಮೆಜಾರಿಟಿ ಆಧಾರದ ಮೇಲೆ ಇದನ್ನು DPSP ನಡಿಯಲ್ಲಿ ಹಾಕ್ತಾರೆ. ಆ ಒಂದು ಕಮಿಟಿಯ ಮೆಂಬರ್ ಯಾರಿರ್ತಾರೆ ಅಂದರೆ ಹೆಡ್ ಮಾಡಿರುವಂಥವ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ತಾರೆ ಅನ್ನೋದಾಗಿ ಕಾಣ್ಬೋದು. ಈವನ್ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕನ್ಸರ್ನು ಸಹ ಅವರು ಯಾವ ರೀತಿಯಾಗಿ ಇವಾಗ ಅದು ಪ್ಯೂರ್ಲಿ ವಾಲಂಟರಿ ಬೇಸಿಸ್ ಮೇಲೆ, ಸೊ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಬಿಡ್ಬೋದು, ಅದನ್ನು ಮ್ಯಾಂಡೇಟರಿ ಮಾಡಬಾರ್ದು. ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮ್ಯಾಂಡೇಟರಿ ಮಾಡುವಂತಿಲ್ಲ. ಯಾಕೆಂದರೆ ಕೆಲವೊಂದಿಷ್ಟು ಜನರ ಆಸ್ಪೆಕ್ಟ್ಸ್ ಏನಿದೆ ಅಂತಂದರೆ, ಇವಾಗ ಮುನ್ಷಿ ಅವರು ಸಹ ಹೇಳೋ ಪ್ರಕಾರ ಅವರು ಹೇಳೋದಂತಂದರೆ ಇದು ಯಾವುದೇ ರೀತಿಯಾದಂಥ ರಿಲಿಜಿಯಸ್ ಪ್ರಾಕ್ಟೀಸ್ ಮೇಲೆ ಹಾರ್ಮನ್ನು ಮಾಡೋದಿಲ್ಲ, ಇದು ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಇಲ್ಲಿ ಮೇಜರ್ ಕಾನ್ಫ್ಲಿಕ್ಟ್ ಅಂದರೆ ಇವೆಲ್ಲ ಒಂದು ರಿಲಿಜನಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸಸ್ಗಳು ಇರೋದ್ರಿಂದ ನಾವು ಒಂದು ವೇಳೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ತಂದರೆ, ನ್ಯಾಷನಲ್ ಲೆವೆಲಲ್ಲಿ ತಂದರೆ, ಈ ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ ರಿಲಿಜನ್ ಮೇಲೆ ಹಾರ್ಮ್ ಆಗುತ್ತೆ. ಆದರೆ ನಮ್ಮ ಒಂದು ಸೆಕ್ಯುಲರ್ ಕಾನ್ಸೆಪ್ಟ್ ನಡಿನಲ್ಲಿ ಎಲ್ಲ ಒಂದು ರಿಲಿಜನ್ಸ್ಗಳನ್ನು ನಾವು ಗೌರವಿಸಬೇಕಾಗತ್ತೆ, ಅವರ ಒಂದು ಪ್ರಾಕ್ಟೀಸನ್ನು ಎತ್ತಿ ಹಿಡಿಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಒಂದನ್ನೇ ಮಾತ್ರ ಹಿಡಿಯೋದಿಲ್ಲ. ಸೊ ಅದರ ಪ್ರೊಟೆಕ್ಷನ್ಗೆ ಸಂಬಂಧಿಸಿದಂತೆ ಸರ್ಕಾರ ಕಾನೂನುಗಳನ್ನು ತರಬಹುದು ಅನ್ನೋದು ಮಾತ್ರ ನಾವು ಕಾಣ್ತಾ ಇದ್ವಿ. ಸೊ ಈ ಮೊದಲು ಆಗಿರುವಂಥ ಒಂದು ಡಿಸ್ಕಷನ್, ಸೊ ಈವನ್ ನಿಜರುದ್ದೀನ್ ಅಹಮದ್ ಅವರು ಸಹ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಆರ್ಟಿಕಲ್ 25ಗೆ ಯಾವುದೇ ರೀತಿಯಾಗಿ ಇದು ವೈಲೇಷನ್ ಅನ್ನು ಮಾಡ್ತಾ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಸಹ ಕೊಡ್ತಾ ಇದ್ದಾರೆ. ಆದರೆ ಫಂಡಮೆಂಟಲ್ ರೈಟ್ಸ್ ನಡಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕೆಲವೊಂದಿಷ್ಟು ಇದನ್ನು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತೀವಿ. ಯಾಕೆಂದರೆ ಇವಾಗ ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಈ ಸಂದರ್ಭದಲ್ಲಿ ಬಂದಾಗೂ ಸಹ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತೀವಿ. ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಿಸಿದಂತೆ ಅಬ್ಸಲ್ಯೂಟ್ ಅನ್ನುವಂಥದ್ದಿಲ್ಲ, ರಿಸ್ಟ್ರಿಕ್ಷನ್ಸ್ ಇದ್ದಾವೆ, ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಸೊ ಅಲ್ಲಿನೂ ಹಾಕ್ಬೋದು ಅನ್ನುವಂಥ ಒಂದು ಡಿಸ್ಕಷನನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಇವತ್ತು ಫಂಡಮೆಂಟಲ್ ರೈಟ್ಸಲ್ಲಿ ಆ್ಯಡ್ ಮಾಡ್ಬೋದಾ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಕ್ವಶನ್ ರೇಸ್ ಮಾಡಿರೋದನ್ನು ನಾವು ಕಾಣ್ತಾ ಇದ್ವಿ. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ಲನ್ನು ಇವಾಗ ಉತ್ತರಾಖಂಡ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಪಾಸ್ ಆಗಿರುವಂಥ ಒಂದು ಕಂಡೀಷನನ್ನು ಲೈಕ್ಲಿ ಟು ಪಾಸ್ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ ಆಗಿ ಬಿಲ್ಲನ್ನು ಆಗಿ ಕನ್ವರ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಕ್ಯಾಬಿನೆಟ್ ಆಲ್ರೆಡಿ ಅಪ್ರೂವಲನ್ನು ಕೊಡ್ತಾ ಇದೆ ಅಂತ ಅಲ್ಲಿರುವಂಥ ಕ್ಯಾಬಿನೆಟ್. ಸೊ ಹಾಗಾಗಿ ಇವಾಗ ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟು ಸಹ ಪರ್ಟಿಕ್ಯುಲರ್ಲಿ ಇವಾಗ ಕೆಲವೊಂದಿಷ್ಟು ಪ್ರಾಕ್ಟೀಸಸ್ಸು ಭಾಳ ವೈಲೇಷನ್ ಮಾಡ್ತಾರೆ. ಟ್ರಿಪಲ್ ತಲಾಕ್ ಅಂತ ನಾವು ನೋಡ್ತೀವಿ. ಮುಸ್ಲಿಮಲ್ಲಿರುವಂಥ ಪ್ರಾಕ್ಟೀಸಸ್ಗಳು ಹೇಗೆ ಮಹಿಳೆಯರನ್ನು ಇವಾಗ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಪ್ರಾಫಿಟ್ ಶೇರ್ ಆಗಿರ್ಬೋದು ಅಥವಾ ಅವರನ್ನು ಇವತ್ತು ವೀಕ್ ಮಾಡುವಂತಹ ಪ್ರಾಕ್ಟೀಸಸ್ಗಳು ಏನಿದಾವಲ್ಲ, ಸೊ ಅವರ ಒಂದು ಗೌರವಕ್ಕೆ ಧಕ್ಕೆ ಮಾಡ್ತಕ್ಕಂಥ ಪ್ರಾಕ್ಟೀಸಸ್ಗಳು ಇವಾಗ ಒಂದು ಹ್ಯೂಮನ್ ರೈಟ್ಸನ್ನು ಸಹ ವೈಲೇಷನ್ ಮಾಡ್ತವೆ ಕೆಲವೊಂದಿಷ್ಟು ರಿಲಿಜಿಯಸ್ ಪ್ರಾಕ್ಟೀಸಸ್ಗಳು. ಸೊ ಹಾಗಾಗಿ ಈ ಎಲ್ಲ ಪ್ರಾಕ್ಟೀಸಸ್ಗಳನ್ನು ಮರ್ಜ್ ಮಾಡ್ತಾ ನ್ಯಾಷನಲ್ ಲೆವೆಲ್ಲಿ ಒಂದೇ ರೀತಿಯಾದಂತಹ ಲಾಸ್ಗಳನ್ನು ತರಬೇಕು ಅನ್ನುವಂಥದ್ದಾಗಿ ಈ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರಲಿಕ್ಕೆ
ಸಂಸತ್ತಿನ ಒಂದು ಅವಶ್ಯಕತೆ ಇರುತ್ತೆ ರೈಟ್. ಸಂಸತ್ತು ಅಥವಾ ಪಾರ್ಲಿಮೆಂಟ್ ಇವಾಗ ತರಬೇಕಾಗುತ್ತೆ. ಸೊ ಪಾರ್ಲಿಮೆಂಟ್ ತರುವಂತ ಸಂದರ್ಭದಲ್ಲಿ ಇಲ್ಲಿ ಉತ್ತರಾಖಂಡ್ ತಂದಿದೆ ಅಂತ ನೀವು ಕ್ವಶನ್ ಹಾಕ್ಬೋದಲ್ಲ. ಸಿ ಸ್ಟೇಟ್ ಅಸೆಂಬ್ಲಿ ತರ್ತಾ ಇದೆ ಅಂದ್ರೆ ಇಲ್ಲಿ ಒಂದು ಪ್ರೊವಿಷನ್ ಇದೆ ಆರ್ಟಿಕಲ್ 162 ನಲ್ಲಿ ಪರ್ಟಿಕ್ಯುಲರ್ಲಿ ಇದು ಸ್ಟೇಟ್ ಲಿಸ್ಟು, ಯೂನಿಯನ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟ್ ಶೇರಿಂಗ್ ಸಂಬಂಧಪಟ್ಟಂತೆ 7th ಶೆಡ್ಯೂಲ್ ಅಲ್ಲಿ ನಾವು ಏನು ಕಾಣ್ತಾ ಇದೀವಿ, ಇದರಲ್ಲಿ ಎಂಟ್ರಿ ಫೈನ ಒಂದು ಆಧಾರದ ಮೇಲೆ ಜಾರಿಗೆ ತರ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಎಕ್ಸಿಕ್ಯೂಟಿವ್ ಪವರ್ ಅನ್ನ ಸ್ಟೇಟ್ ಗವರ್ಮೆಂಟ್ಗೆ ಎಕ್ಸ್ಟೆನ್ಷನ್ ಮಾಡಲಾಗುತ್ತೆ ಅನ್ನೋದನ್ನ ಕಾಣಬಹುದು. ಅದರ ಒಂದು ಆಧಾರದ ಮೇಲೆ ಇವರು ಜಾರಿಗೆ ತರ್ತಾ ಇದ್ದಾರೆ. ಸೊ ಇದರೊಂದಿಗೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ಗಳು ಅಂತಂದ್ರೆ ಇವಾಗ ಲಾ ಕಮಿಷನ್ಸ್ಗಳ ರೆಕಮೆಂಡೇಶನ್ಸ್ ಅನ್ನ ಕಾಣಬಹುದು. ಥೌಸಂಡ್ಸ್ ಆಫ್ ಪರ್ಸನಲ್ ಲಾಸ್ಗಳಿದಾವೆ, ಇವನ್ನೆಲ್ಲ ಮರ್ಜ್ ಮಾಡ್ತಾ ಒಂದೇ ಲಾನ ತರಬೇಕು ಅನ್ನುವಂಥ ಒಂದು ರೆಕಮೆಂಡೇಶನ್ಸ್. ಸೊ ಯೂನಿಫಾರ್ಮ್ ಆಗಿರ್ತಕ್ಕಂಥ ಲಾಸ್ ಅನ್ನ ತರಬೇಕು. ಈವನ್ ಇವತ್ತು ಭಾರತ ಸೆಕ್ಯುಲರಿಸಮ್ ಅನ್ನ ಫಾಲೋ ಮಾಡಿದ್ರು ಸಹ ಇದು ಯಾವುದೇ ರೀತಿಯಾಗಿ ಪ್ಲೂರಲಿಸಮ್ ಕಂಡೀಷನ್ಗೆ ಧಕ್ಕೆ ಮಾಡ್ತಾ ಇಲ್ಲ. ಸೊ ಸೆಕ್ಯುಲರಿಸಮ್ ಕಂಟ್ರಿನಲ್ಲಿ ಅಂದ್ರೆ ನಾವು ಒಂದೇ ರೀತಿಯಂತ ರಿಲಿಜಿಯಸ್ ಕಂಟ್ರಿ ಅಂತ ಹೇಳೋದಿಲ್ಲ. ಇವಾಗ ಭಾರತ ಹಿಂದುತ್ವವನ್ನು ಹೊಂದಿದೆ ಅಂತ ಹೇಳೋದಿಲ್ಲ. ಸೆಕ್ಯುಲರ್ ಕಂಟ್ರಿನಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ಸೊ ಸೆಕ್ಯುಲರ್ ಆರ್ ಪ್ಲೂರಲಿಸಮ್ ಮೋಸ್ಟ್ ಸೇಮ್ ಅಂತಾನೆ ಅಂತೀವಿ, ಈ ಕಾಂಟ್ರಾಡಿಕ್ಟರಿ ಅಂತ ಹೇಳಿಕ್ಕಾಗಲ್ಲ. ಪ್ಲೂರಲಿಸಮ್ ಅಂತಂದ್ರೆ ಮಲ್ಟಿಪಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಹೇಳ್ತಾ ಇದೀವಿ. ಸೊ ಸೆಕ್ಯುಲರಿಸಮ್ ಅಂದ್ರೆ ಮೋರ್ ಆಫ್ ಕಾನ್ಸೆಪ್ಟ್ ಹೆಂಗಂತಂದ್ರೆ ಇವಾಗ ಒಂದೇ ಒಂದು ಸ್ಟೇಟ್, ಒಂದೇ ಒಂದು ರಿಲಿಜನ್ ಅನ್ನು ನಾವು ಪ್ರಾಕ್ಟೀಸ್ ಮಾಡೋಲ್ಲ, ಇದೇ ಅಂತ ಎತ್ತಿ ಹಿಡಿಯಂಗಿಲ್ಲ, ಅವಾಗ ನಾರ್ಮಲಿ ಸೆಕ್ಯುಲರಿಸಮ್ ಅಂತ ಹೇಳ್ತೀವಿ. ಸೊ ಪ್ಲೂರಲಿಸಮ್ ಸೆಕ್ಯುಲರಿಸಮ್ ಆಲ್ಮೋಸ್ಟ್ ಸೇಮ್ ಅನ್ನುವಂಥದ್ದು ಸಹ ಕಾಣುವಂಥದ್ದು. ಸಿ ಇವಾಗ ಲಾ ಕಮಿಷನ್ಸ್ಗಳ ಒಂದು ರೆಕಮೆಂಡೇಶನ್, ಸೊ ಇವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡಿದಾಗ ಬೇರೆ ಬೇರೆ ಸ್ಟೇಟ್ಸ್ಗಳು ಸಹ ಇನಿಷಿಯೇಟಿವ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಾಗಿರ್ಬೋದು. ನೆಕ್ಸ್ಟ್ ಇವಾಗ ಬಿಜೆಪಿ ಸರ್ಕಾರದ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಸೊ ಇದು ಆಕ್ಚುಲಿ ಚೀಫ್ ಜಸ್ಟಿಸ್ ಅವರು ಇಲ್ಲಿದಾರಲ್ಲ, ಚೀಫ್ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ಇವರ ಒಂದು ನೇತೃತ್ವದ ನಡಿನಲ್ಲಿ ಅವ್ರ ಮೇಲೆ ಅವರಿಂದ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದ್ದಾರೆ. ಅವರ ಒಂದು ನೇತೃತ್ವ ಅಥವಾ ಅವರ ಒಂದು ಲೀಡಲ್ಲಿ ಈ ಕಮಿಟಿಯನ್ನು ಫಾರ್ಮ್ ಮಾಡೋದ್ರ ಮುಖಾಂತರ ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತ ಫಾರ್ಮುಲೇಷನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಕಾಣ್ಬೋದು. ಬೇರೆ ಬೇರೆ ಸ್ಟೇಟ್ಸ್ಗಳಂತಂದ್ರೆ ಇವಾಗ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಈ ಮಧ್ಯಪ್ರದೇಶ್ ಮತ್ತು ಗುಜರಾತ್ ಅಂತ ಸ್ಟೇಟ್ಸ್ಗಳು ಸಹ ಇನಿಷಿಯೇಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡರೇಷನ್ ಅನ್ನ ಕಾಣ್ಬೋದು. ಸೊ ಜನರಲಿ ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತ ಒಂದು ಕಾನ್ಫ್ಲಿಕ್ಟಿಂಗ್ ಆರ್ಟಿಕಲ್ ಅಂತಂದ್ರೆ ಆರ್ಟಿಕಲ್ 25 ರಿಲಿಜಿಯಸ್ ಪ್ರಾಕ್ಟೀಸ್ ನ ಒಂದು ಕ್ವಶನ್ ಮಾಡ್ತಕ್ಕಂಥ ಕನ್ಸಿಡರೇಷನ್ ಅನ್ನ ಕಾಣಬಹುದು. ಸೊ ಇವೆಲ್ಲವೂ ಸಹ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಇಂಪಾರ್ಟೆಂಟ್. ಈವನ್ ಶಬರಿಮಲೆ ಕೇಸನ್ನ ನಾವು ಕಾಣ್ಬೋದು. ಶಬರಿಮಲೆ ಕೇಸ್ ನಡಿನಲ್ಲೂ ಸಹ ಮಹಿಳೆಯರ ಒಂದು ಟೆಂಪಲ್ ಎಂಟ್ರಿಗೆ ಸಂಬಂಧಪಟ್ಟಂತಹ ಇಶ್ಯೂ ಅಥವಾ ಕ್ವಶನ್ ರೇಸ್ ಆಗಿರುವಂಥ ಕಂಟೆಕ್ಸ್ಟ್ ಅನ್ನು ಸಹ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಒಂದೇ ಒಂದು ಲಾ ಬೇಕು ಅನ್ನುವಂಥದ್ದನ್ನ ಕಾಣ್ಬೋದು. ನೀವು ಪೊಲಿಟಿನಲ್ಲಿ ಇದನ್ನೆಲ್ಲ ಓದಿರ್ತೀರ. ಸೊ ಪೊಲಿಟಿನಲ್ಲಿ ಜನರಲ್ ಆಗಿ ಓದಿರ್ತೀರ. ಇವಾಗ ಅಗೇನ್ ಒಂದ್ಸತಿ ರಿವಿಷನ್ ಅನ್ಕೋಬಹುದು. ಸೊ ಪ್ರೆಸೆಂಟ್ ಕಂಡೀಷನ್ ಏನಿದೆ, ಏನು ನಡೀತಾ ಇದೆ, ಸ್ಟೇಟ್ ಗವರ್ಮೆಂಟ್ಸ್ಗಳು ಲಾಸ್ಗಳನ್ನು ತರ್ತಾ ಇದ್ದಾವ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣ್ಬೋದು. ಎಸ್, ಇನ್ನು ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ ಇಲ್ಲಿ ಹೈಯರ್ ಎಜುಕೇಶನ್ಗೆ ಸಂಬಂಧಿಸಿದಂತೆ ಅದರಲ್ಲೂ ಇವಾಗ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಸಾರಿ ಚರ್ಚೆ ಮಾಡ್ತೀವಿ, ಡೆಮೋಗ್ರಾಫಿಕ್ ಡಿವಿಡೆಂಟ್ ಆಗಿರ್ಬೋದು, ವರ್ಕಿಂಗ್ ಪಾಪ್ಯುಲೇಷನ್ಗಳ ಒಂದು ಸಂಖ್ಯೆ ಹೆಚ್ಚಿದೆ. ಬಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ರೇಟ್ ಅನ್ನೋದು ನೋಡಿದ್ರೆ ಕಡಿಮೆ ಆಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ಸೊ ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಲಿಕ್ಕೆ ಕಾರಣ ಸಾಕಷ್ಟು ರೀಸನ್ಸ್ಗಳಿರ್ತವೆ. ಇವಾಗ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ಗೆ ನಮ್ಮ ಹತ್ರ ಸ್ಕಿಲ್ ಇರದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಅಂಡರ್ ಸ್ಕಿಲ್ ಸ್ಟೇಟಸ್ಸೇ ಭಾಳ ಇರುತ್ತೆ. ಇವಾಗ ಕಲ್ತವ್ರಿಗೆ ಸಿಗ್ತಾ ಇಲ್ಲ ಜಾಬ್. ಸೊ ನಾವು ಮಾಡ್ತೀವಿ ಅಂದ್ರೂ ಕೆಲಸನ ಸಿಗದೆ ಇರುವಂತಹ ಇರುತ್ತೆ. ಯಾಕೆಂದ್ರೆ ನಾವು ಕಲ್ತಿರೋ ಲೆವೆಲ್ಗೆ ಸಿಗಬೇಕಲ್ಲ, ಅದೊಂದು ಇರುತ್ತೆ, ಆ ಒಂದು ಕನ್ಸಿಡರೇಷನ್. ಅಥವಾ ಇವಾಗ ಆ ಒಂದು ಜಾಬ್ ಸೆಟ್ಗೆ ಸಂಬಂಧಪಟ್ಟಂತ ಸ್ಕಿಲ್ ನಮ್ಮ ಹತ್ರ ಇರಲ್ಲ. ಇವಾಗ ನಮ್ಮ ಅಕಾಡೆಮಿಕಲಿ ನಾವು ಕಲ್ತಿರೋದು ಸಪೋರ್ಟ್ ಮಾಡದೇ ಇರುವಂಥ ಕಂಡೀಷನ್ಸ್ ಇರುತ್ತೆ. ನಾವೇನು ಅಕಾಡೆಮಿಕಲಿ ಕಲ್ತಿರ್ತೀವಲ್ಲ, ಟ್ರೆಡಿಷನಲ್ ಮೆಥಡಲ್ಲಿ ನಾವು ಇವತ್ತು ಮಾಡಿರುವಂಥ ಸ್ಟಡೀಸ್ಗಳು ನಮ್ಮ ಒಂದು ಲೈಫ್ಗೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ತಗೋಬೇಕು ಅಂತಂದ್ರೆ ಜಾಬ್ ಮಾಡಲೇಬೇಕಾಗತ್ತೆ. ಆ ಒಂದು ಸೆಕ್ಯೂರಿಟಿಯನ್ನು ಕೊಡಲಿಕ್ಕೆ ಅರ್ಹತೆಯನ್ನು ಹೊಂದಿಲ್ಲ ಅನ್ನೋದಾಗಿ ಕಾಣ್ಬೋದು. ಯಾಕೆಂದ್ರೆ ಇವಾಗ ಪ್ರೆಸೆಂಟ್ ಕಂಡೀಷನ್ ಡಿಮಾಂಡ್ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಸ್ಕಿಲ್ ಮೇಲೆ ಫೋಕಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಯಾಕೆಂದ್ರೆ ಡಿಜಿಟಲೈಸೇಷನ್ ಈ ರೀತಿಯಾದಂಥ ಪ್ಲಾಟ್ಫಾರ್ಮ್ಗಳ ಮುಖಾಂತರ ನಾವು ಇವತ್ತು ಗ್ರೋ ಆಗಬೇಕು ಅಂತಂದ್ರೆ ಸ್ಕಿಲ್ಗಳ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ಫೋಕಸ್ ಮಾಡಲಿಕ್ಕೆ ಇವಾಗ ರೀಸೆಂಟ್ಲಿ ಮುಂದಾಗ್ತಾ ಇದ್ದಾರೆ. ಬಟ್ ಪ್ರೆಸೆಂಟ್ ಕಂಡೀಷನಲ್ಲಿ ಹೈಯರ್ ಎಜುಕೇಷನ್ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಕಾಣ್ಬೋದು. ಹೈಯರ್ ಎಜುಕೇಷನ್ ಅಡಿಯಲ್ಲಿ ಇವಾಗ ಏನಿದೆ, ನಾವು ಹೇಳಿರೋ ಪ್ರಕಾರ ಇವಾಗ ನಾಲೆಜ್ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ನಾಲೆಜ್ ಆಗಿರ್ಬೋದು ಮತ್ತು ಎಂಪ್ಲಾಯ್ಮೆಂಟ್ಗೆ ಸಂಬಂಧಿಸಿದಂಥ ಒಂದು ಗ್ಯಾಪ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ಒಂದು ಗ್ಯಾಪನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ಹೈಯರ್ ಎಜುಕೇಷನ್ ಅಡಿನಲ್ಲಿ ಕ್ರೆಡಿಟ್ಸ್ಗಳ ಬೇಸಿಸ್ ಮೇಲೆ, ಮೈಕ್ರೋ ಕ್ರೆಡಿಟ್ಸ್ಗಳ ಆಧಾರದ ಮೇಲೆ ನಾವು ಫಾರ್ ಎಕ್ಸಾಂಪಲ್ ಇವಾಗ ಲೆಕ್ಚರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಲ್ಯಾಬ್ರೇಟರಿ ವರ್ಕ್ಸ್ಗಳಿರುತ್ತೆ, ಸೆಮಿನಾರ್, ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್, ಈ ಎಲ್ಲ ಪ್ರೋಗ್ರಾಮ್ಸ್ ನಡಿನಲ್ಲಿ ನಾವೇನು ಕ್ರೆಡಿಟ್ಸ್ಗಳನ್ನು ತಗೋತೀವಲ್ಲ ಅದರಲ್ಲಿ ಅವುಗಳನ್ನು ನಾವು ಏನು ಹೇಳ್ಬೋದು ಅಂತಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಮ್ಯಾಕ್ರೋ ಕ್ರೆಡಿಟ್ಸ್ ಅಂತ ಕಾಣ್ತೀವಿ. ಆದರೆ ಇನ್ನು ಕೆಲವೊಂದಿಷ್ಟು ಮೈಕ್ರೋ ಕ್ರೆಡಿಟ್ಸ್ ಅಂತಂದರೆ ಬೇಸಿಕಲಿ ಇವ್ರು ಹೇಳ್ತಾ ಇರೋದು ಸ್ಕಿಲ್ ಸೆಟ್ಸ್ಗೆ ಸಂಬಂಧಪಟ್ಟಂತೆ. ಈ ಒಂದು ಸ್ಕಿಲ್ ಸೆಟ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಇವಾಗ ಸಾಕಷ್ಟು IT ಕಂಪನೀಸ್ಗಳಿರ್ತವೆ. ನೀವು ಸ್ಟಾರ್ಟಿಂಗಲ್ಲಿ ಏನಾದರೂ IT ಕಂಪನೀಸ್ಗಳಲ್ಲಿ ಜಾಯ್ನ್ ಆದರೆ ಅವಾಗ ನಿಮಗೆ ಒಂದು ಡ್ಯೂರೇಷನ್ ಇರುತ್ತೆ.
ಪ್ರೊಬೇಷನರಿ ಪೀರಿಯಡ್ ಈ ಥರ ಹಾಕಿರ್ತಾರೆ. ಆ ಟೈಮಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ಸ್ಗಳನ್ನು ಕೆಲವೊಂದಿಷ್ಟು ಕಂಪನೀಸ್ಗಳು ಪ್ರೊವೈಡ್ ಮಾಡೋದಾದರೆ, ಇನ್ನು ಕೆಲವೊಂದಿಷ್ಟು ಕಂಪನೀಸ್ಗಳು ಏನು ಮಾಡುತ್ತೆ, ಪರ್ಟಿಕ್ಯುಲರ್ಲಿ ಈ ಒಂದು ಸ್ಕಿಲ್ ಸೆಟ್ಟನ್ನು ಹೊಂದಿರತಕ್ಕಂತಹ ವ್ಯಕ್ತಿಯನ್ನೇ ಅವ್ರು ಏನು ಮಾಡ್ತಾರೆ, ಹೈಯರ್ ಮಾಡ್ತಾರೆ, ರೈಟ್. ಸೊ ಈ ರೀತಿಯಾಗಿ ಸ್ಕಿಲ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು. ಇದನ್ನು ನಾವು ಇನಿಷಿಯಲ್ ಹಂತದಲ್ಲಿ, ಅದರಲ್ಲೂ ಲಾಂಗ್ ಟರ್ಮಲ್ಲಿ ನಾವು ಲರ್ನ್ ಮಾಡಬೇಕು ಅಂತಂದರೆ ಅಕಾಡೆಮಿಕ್ಸ್ನ ಆಧಾರದ ಮೇಲೆ. ಸೊ ಅಕಾಡೆಮಿಕ್ನ ಆಧಾರ ಮೇಲೆ ಅಂತಂದರೆ ಇವಾಗ ಟರ್ಷರಿ ಎಜುಕೇಷನ್ನ ನಾವು ಟರ್ಷರಿ ಸೆಕ್ಟರಲ್ಲಿ ಕಾಣ್ತಾ ಇದೀವಿ. ಸೊ ಅಂದರೆ ಸರ್ವಿಸ್ ಸೆಕ್ಟರಲ್ಲಿ ಇದು ಕಂಡು ಬರುತ್ತೆ. ಈ ಒಂದು ಸರ್ವಿಸ್ನ ಮುಖಾಂತರ ಲರ್ನರ್ಗಳಿಗೆ ಸಂಬಂಧಿಸಿದಂತೆ ಮೈಕ್ರೋ ಕ್ರೆಡೆನ್ಷಿಯಲ್ಸ್ಗಳನ್ನು ನಾವು ಪ್ರೊವೈಡ್ ಮಾಡೋದ್ರಿಂದ ಲರ್ನಿಂಗ್ ಔಟ್ಕಮ್ ಇಲ್ಲಿ ಅವ್ರಿಗೆ ಪರ್ಟಿಕ್ಯುಲರ್ಲಿ ಯಾವ್ಯಾವ ಮಲ್ಟಿಪಲ್ ಪ್ಲೇಯರ್ಸ್ಗಳಂತಂದರೆ ಬೇರೆ ಬೇರೆ ಕಂಪನೀಸ್ಗಳು ಯಾವ ರೀತಿಯಾಗಿ ಹೈಯರ್ ಎಜುಕೇಷನ್ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ಸನ್ನು ಇದು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಕಾಣ್ಬೋದು. ಈವನ್ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ವರ್ಕ್ನ ಒಂದು ಆಧಾರದ ಮೇಲೂ ಸಹ ಲರ್ನಿಂಗ್ ಔಟ್ಕಮನ್ನು ಇಲ್ಲಿ ಎಂಫೋಸಿಸ್ ಮಾಡೋದಾದರೆ ಇವರು ಇವತ್ತು ಸ್ಕಿಲ್ ಸೆಟ್ಗಳ ಆಧಾರದ ಮೇಲೇ ಮಾಡಬೇಕು. ಈವನ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಇವಾಗ ನಮ್ಮ ಕ್ರೆಡಿಟ್ಸ್ಗಳ ಆಧಾರದ ಮೇಲೆ ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡಿಯಲ್ಲಿ ಎಕ್ಸಿಟ್ ಆ್ಯಂಡ್ ಮಲ್ಟಿಪಲ್ ಎಂಟ್ರಿ ಇದೆ ಪ್ರೊವಿಷನ್ಸ್ಗಳಿದ್ದಾವೆ. ಸೊ ನೀವು ಯಾವ ರೀತಿಯಾಗಿ ಲರ್ನಿಂಗ್ ಮಾಡ್ತಾ ಇದ್ದೀರಾ, 2 ಇಯರ್ಸ್ ಆದಮೇಲೆ ಸಹ ಯಾವ ರೀತಿ ಅಂತ ಕ್ರೆಡಿಟ್ಸ್ಗಳು ಬರುತ್ತೆ, ಆ ಕ್ರೆಡಿಟ್ನ ಆಧಾರದ ಮೇಲೆ ಈವನ್ 2 ಇಯರ್ಸ್ ನಿಮಗೆ ಅಂಡರ್ ಗ್ರಾಜ್ಯುಯೇಟ್ ಆದರೂ ಸಹ ಎಕ್ಸಿಟ್ ಆದಮೇಲೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಒಂದು ಕ್ರೆಡಿಟ್ಸ್ಗೆ ಸಂಬಂಧಪಟ್ಟಂತೆ ಜಾಬನ್ನು ಸಹ ಮಾಡ್ಬೋದು ಅನ್ನುವಂಥ ಪ್ರೊವಿಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾವು ಕ್ರೆಡಿಟನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಯಾವ ಒಂದು ಪ್ರಾಜೆಕ್ಟ್ ಮೇಲೆ ಮಾಡ್ತಾ ಇದ್ದಾರೆ, ಅಸೆಸ್ಮೆಂಟ್ಸ್ಗಳು ಏನಿರುತ್ತೆ, ಯಾವ ರೀತಿಯಾದಂಥ ಅವಾರ್ಡಿಂಗ್ ಸಿಸ್ಟಮ್ ಇರುತ್ತೆ, ಹೆಂಗೆ ನಾವು ಕ್ರೆಡಿಟ್ಸ್ ಕೊಡ್ತೀವಿ, ಯಾವ ರೀತಿಯಂಥ ಕ್ವಾಲಿಫಿಕೇಷನ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ, ಇವುಗಳಿಗೆಲ್ಲ ಸಂಬಂಧಪಟ್ಟಂಥ ಒಂದು ಪ್ರೊವಿಷನ್ಸನ್ನು ಮಾಡಬೇಕು. ಸೊ ಇವಾಗ ಜನರಲಿ ನಾವು ಮ್ಯಾಕ್ರೋ ಕ್ರೆಡೆನ್ಷಿಯಲ್ಸ್ ಅಂತಂದರೆ ನಾವು ಯಾವ ರೀತಿಯಾಗಿ ಕಲಿತು ಬರ್ತಾ ಇದೀವಿ. ಇವಾಗ ಯೂನಿವರ್ಸಿಟಿನಲ್ಲಿ ನೋಡ್ಬೋದು, ಮಾರ್ಕ್ಸ್ ಕಾರ್ಡನ್ನು ನೋಡಿದರೆ ಅದು ಕ್ರೆಡಿಟ್ ಬೇಸ್ ಮೇಲೆ ಕೊಡ್ತಾ ಇರ್ತಾರೆ. ಫೀಲ್ಡ್ ವರ್ಕು ಈ ರೀತಿಯಾಗಿ ಕ್ರೆಡಿಟ್ ಬೇಸ್ ಮೇಲೆ ನಿಮಗೆ ಸಿಗ್ತಾ ಇರುತ್ತೆ. ಸೊ ಈ ಒಂದು ಕ್ರೆಡಿಟ್ ಬೇಸ್ ಮೇಲೆ ಸಿಕ್ಕಿರುವಂಥ ಈ ಎಲ್ಲ ಮಾರ್ಕ್ಸ್ಗಳನ್ನು ನಾವು ಮೈಕ್ರೋ ಲೆವೆಲಲ್ಲಿ ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಏನು ನೀಡ್ ಇದೆ ಅದರ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥ. ಸೊ ಇನ್ಸ್ಟಿಟ್ಯೂಷನಲ್ ಆಬ್ಜೆಕ್ಟಿವೇ ಇರಬೇಕು. ಇದು ಸ್ಟ್ರಾಟಜಿಕಲಿ ನಾವು ಒಂದು ಹೈಯರ್ ಎಜುಕೇಷನ್ ಅಡಿಯಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳ ಆಬ್ಜೆಕ್ಟಿವನ್ನು ಹೊಂದುತ್ತಾ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡಬೇಕು ಅನ್ನೋಂಥ ಪರ್ಸ್ಪೆಕ್ಟಿವ್ನ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸಿ ಇಲ್ಲಿರುವಂಥ ಕಂಟೆಕ್ಸ್ಟನ್ನು ನಾವು ಮೇನ್ಸಲ್ಲಿ ಆನ್ಸರ್ ಬಳಕೆ ಮಾಡ್ಕೋವಾಗ ಯೂಸ್ ಮಾಡ್ಕೋಬೋದು. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿದ್ದೀನಿ. ಸೊ ಜನರಲಿ ನೀವು ಆ ಒಂದು ಹೈಲೈಟೆಡ್ ಪಾಯಿಂಟ್ಸ್ಗಳನ್ನು ಗಮನ ಹರಿಸ್ಬೋದು. ಅಂದರೆ ನಿಮಗೆ ಒಂದು ಕನೆಕ್ಟಿವಿಟಿ ಅಥವಾ ಫ್ಲೋ ಗೊತ್ತಾಗುತ್ತೆ. ಈ ಒಂದು PDF ಅನ್ನು ನಾವು ಟೆಲಿಗ್ರಾಮಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿರ್ತೀವಿ, ಅದನ್ನು ಚೆಕ್ ಮಾಡ್ಬೋದು, ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಡಿನಲ್ಲಿ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ನಡಿನಲ್ಲಿ ನೆಕ್ಸ್ಟ್ ಆರ್ಟಿಕಲ್ ಅಗೇನ್ ಇವಾಗ ಪರ್ಸ್ನಲಿ ಐಡೆಂಟಿಫೈಬಲ್ ಇನ್ಫಾರ್ಮೇಷನ್ ಸೇಫ್ ಇದೆನಾ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅಥವಾ ಕ್ವಶನ್ ಮಾರ್ಕನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವಾಗ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ಸೊ ಸರ್ಟಿನ್ ಇದರ ಒಂದು ಆಧಾರದ ಮೇಲೆ ಆಧಾರ್, ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಈ ಪರ್ಸನಲ್ ಇನ್ಫಾರ್ಮೇಷನ್ಸ್ಗಳು ಏನಿದಾವಲ್ಲ ಇದರಿಂದ ಡೇಟಾ ವೈಲೇಷನ್ ಆಗ್ತಾ ಇದೆ ಅನ್ನುವಂಥ ರಿಪೋರ್ಟನ್ನು ಕಾಣ್ತಾ ಇದ್ದೀವಿ. ಸೊ ಸಾಕಷ್ಟು ಜನ ಇವತ್ತು ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೈಬರ್ ಸೆಕ್ಯೂರಿಟಿಯ ಥ್ರೆಟ್ಗೆ ಸಂಬಂಧಪಟ್ಟಂತಹ ಕೇಸಸ್ಗಳು ರೈಸ್ ಆಗ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಇದನ್ನು ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಪರ್ಸನಲ್ ಐಡೆಂಟಿಫೈಬಲ್ ಇನ್ಫಾರ್ಮೇಷನ್ಸ್ ಅಂದರೆ ಏನು ಅನ್ನೋದು ನಾರ್ಮಲಾಗಿ ಗೊತ್ತಿರಬೇಕಲ್ಲ. ಯಾವುದೇ ಒಂದು ನೀವು ಇನ್ಫಾರ್ಮೇಷನ್ಸ್ ಕೊಟ್ಟರೆ ಅದನ್ನು ನಾವು ಪೊಟೆನ್ಷಿಯಲ್ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ನೀವು ಇಲ್ಲೇ ಬಂದರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಿಮ್ದು ಏನಾದರೂ ಒಂದು ಆಧಾರ್ ಅಂತೂ ನಾರ್ಮಲಿ ಇನ್ಫಾರ್ಮೇಷನ್ ಏನಾದರೂ ಕೇಳಿದರೆ ನಾವು ಕನ್ಸಿಡರ್ ಮಾಡ್ತೀವಿ. ಈ ವ್ಯಕ್ತಿ ಈ ರೀತಿಯಂಥ ಲೊಕೇಶನ್ಗೆ ಬಿಲಾಂಗ್ ಆಗ್ತಾನೆ, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಐಡೆಂಟಿಟಿ ಮಾರ್ಕ್ಸ್ ಕಾರ್ಡನ್ನು ಇಸ್ಕೋಬೋದು. ಸೊ ನಿಮ್ಮ ಒಂದು ಪರ್ಸ್ನಲ್ ಐಡೆಂಟಿಫಿಕೇಷನ್ನ ನಾವು ರೆಫರೆನ್ಸ್ ಆಗಿ ತೆಗೆದುಕೊಳ್ತೀವಿ. ಯಾವುದೊಂದು ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಯಾವುದೊಂದು ಕಂಪ್ನಿ ಆಗಿರ್ಬೋದು, ನಿಮ್ಮ ಒಂದು ಇನ್ಫಾರ್ಮೇಷನ್ಸನ್ನು ಪೊಟೆನ್ಷಿಯಲಿ ನಾವು ನಿಮ್ಮ ಒಂದು ಇಂಡಿವಿಜುವಾಲಿಟಿ, ನಿಮ್ಮ ಸ್ಪೆಸಿಫಿಕ್ ಇಂಡಿವಿಜುವಲ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಅದನ್ನು ನಾವೇನಂತೀವಿ ಪರ್ಸ್ನಲಿ ಐಡೆಂಟಿಫೈಬಲ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಪ್ರಿಲಿಮ್ಸಲ್ಲಿ ಈ ರೀತಿಯಾದಂತಹ ಪ್ರಿಲಿಮ್ಸಲ್ಲಿ ಕೊಡ್ಬೋದು, ಡೈರೆಕ್ಟಾಗಿ ಈ ರೀತಿಯಾಗಿ ಕೊಟ್ಬಿಡ್ತಾರೆ ಕನ್ಫ್ಯೂಷನ್ ಮಾಡಲಿಕ್ಕೆ. ಸೊ ನಿಮಗೆ ಜನರಲ್ ನ್ಯೂಸ್ ಪೇಪರಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿಯಾಗಿ ನಾವು ಪರ್ಸ್ನಲ್ ಐಡೆಂಟಿಫಿಕೇಷನ್ ಇನ್ಫಾರ್ಮೇಷನನ್ನು ಕರಿತೀವಿ ಅಂತ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡೆಂಟಿಟಿ ಆಗಿರ್ಬೋದು, ಪರ್ಸನಲ್ ಪಾಸ್ಪೋರ್ಟ್, ಡೇಟ್ ಆಫ್ ಬರ್ತನ್ನು ರಿಫ್ಲೆಕ್ಟ್ ಮಾಡುವಂಥ ಮಾರ್ಕ್ಸ್ ಕಾರ್ಡ್ಸ್ಗಳು, ಕಾಂಟ್ಯಾಕ್ಟ್ ನಂಬರ್, ಕಮ್ಯುನಿಕೇಷನ್ಸ್, ಇವೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಪರ್ಸ್ನಲಿ ಐಡೆಂಟಿಫೈಬಲ್ ಇನ್ಫಾರ್ಮೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನೋಡೋದಾದರೆ ಸೆನ್ಸಿಟಿವ್ ಡೇಟಾಸ್ಗಳು ಕೆಲವೊಂದಿಷ್ಟು ಇರ್ತವೆ, ನಾನ್ ಸೆನ್ಸಿಟಿವ್ ಡೇಟಾಸ್ಗಳು ಇರ್ತವೆ. ಸೆನ್ಸಿಟಿವ್ ಡೇಟಾಸ್ ಅಂತಂದರೆ ಇವಾಗ ಬ್ಯಾಂಕ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸ್ಗಳು ಇರ್ತವೆ, ಬ್ಯಾಂಕ್ ಅಕೌಂಟ್ಸ್ ಆಗಿರ್ಬೋದು, ಇವುಗಳೆಲ್ಲ ಸೆನ್ಸಿಟಿವ್ ಆಗಿ ಅಂತ ಕರಿತೀವಿ. ಇನ್ನು ನಾನ್ ಸೆನ್ಸಿಟಿವ್ ಅಂದರೆ ಅದರಿಂದ ಏನು ಲಾಸ್ ಆಗೋದಿಲ್ಲ. ಸೊ ಜನರಲ್ ಆಗಿ ಒಂದು ಕೊಟ್ಟಿರ್ತಾರೆ, ಅದರಲ್ಲಿ ಕೆಲವೊಂದಿಷ್ಟು ಜಿಪ್ ಕೋಡ್ ಆಗಿರ್ಬೋದು, ರೇಸ್ ಯಾವ ರೀತಿ ಆಗಿದೆ, ಒಂದು ಪರ್ಟಿಕ್ಯುಲರ್ ಎಥ್ನಿಸಿಟಿಯನ್ನು ಮೆನ್ಷನ್ ಮಾಡಿರುವಂತೆ, ಸೊ ಯಾವ ಲೊಕೇಶನ್ಗೆ ಬಿಲಾಂಗ್ ಆಗ್ತಾರೆ, ಯಾವ ಪ್ಲೇಸಲ್ಲಿ ಇರ್ತಾರೆ, ಅವ್ರ ಟೌನು, ಈ ರೀತಿ ಅಂತ ಇನ್ಫಾರ್ಮೇಷನ್ಸ್ ಇರ್ತದೆ. ಅಷ್ಟೊಂದು ಸೆನ್ಸಿಟಿವಿಟಿ ಇರೋದಿಲ್ಲ. ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅಂತಂದರೆ ಅವರ ಒಂದು ಫೈನಾನ್ಷಿಯಲ್ ಥ್ರೆಟ್ ಆಗ್ಬೋದು, ಅವ್ರಿಗೆ ಏನಾದರೂ ಹಾರ್ಮ್ ಮಾಡುವಂಥ ಇನ್ಫಾರ್ಮೇಷನ್ ಇರುತ್ತಲ್ಲ
ಆ ಸಂದರ್ಭದಲ್ಲಿ ಅದನ್ನು ಸೆನ್ಸಿಟಿವ್ ಡೇಟಾ ಅಂತೀವಿ. ಅಥವಾ ಇವಾಗ ಅವ್ರು ಯಾವುದಾದ್ರು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಆ ಒಂದು ಕಂಪ್ನಿ ವರ್ಕ್ ಮಾಡುವಾಗ ಕೆಲವೊಂದಿಷ್ಟು ಕ್ರೆಡೆನ್ಷಿಯಲ್ಸ್ಗಳನ್ನು ಕೊಟ್ಟಿರ್ತಾರೆ, ಅವೆಲ್ಲನೂ ಸಹ ಜನರಲ್ ಆಗಿ ಪರ್ಸನಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಏನಾದರೂ ವೈಲೇಷನ್ ಆಗ್ತಾ ಇದ್ರೆ ಡಿಜಿಟಲ್ ಅಕೌಂಟ್ ಆಗಿರ್ಬೋದು, ಇಂಡಿವಿಜುವಲ್ ಮೇಲೆ, ಆರ್ಗನೈಸೇಷನ್ ಮೇಲೆ, ಸರ್ಕಾರದ ಒಂದು ಎಂಟಿಟಿ ಮೇಲೆ ಏನಾದರೂ ಹಾರ್ಮ್ ಮಾಡ್ತಾ ಇದ್ರೆ ಅವಾಗ ಸೆನ್ಸಿಟಿವ್ ಡೇಟಾ ಅಂತ ಕರಿತೀವಿ. ಸೊ ಇಲ್ಲಿ ಸೆನ್ಸಿಟಿವ್ ಮತ್ತು ನಾನ್ ಸೆನ್ಸಿಟಿವ್ ಡೇಟಾಸ್ಗಳಿಗೆ ಸಂಬಂಧಪಟ್ಟಂಥ ಪ್ರೊಟೆಕ್ಷನ್ ಕ್ವಶನ್ ಆಗಿದೆ. ಹಾಗಾಗಿ ಇವಾಗ ಸೋಷಿಯಲ್ ಯಾವ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಫಸ್ಟ್ ಯಾವ ರೀತಿಯಾದಂತಹ ಕನ್ಸಿಡರೇಷನ್ ಇದ್ದಾವೆ, ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಪ್ರೆಸೆಂಟ್ ಕಂಡೀಷನಲ್ಲಿ, ಸರ್ಟಿನ್ಗೆ ಸಂಬಂಧಪಟ್ಟಂತೆ ಎಂಫೋಸಿಸ್ ಮಾಡಿದ್ದಾರೆ. ಪರ್ಸ್ನಲಿ ಐಡೆಂಟಿಫೈಬಲ್ ಇನ್ಫಾರ್ಮೇಷನ್ ಅಂದರೆ ಏನು ಅನ್ನೋದು ಇದ್ರಾಗ ಅಗೇನ್ ಕ್ಲಾಸಿಫಿಕೇಷನ್ಸ್ಗಳನ್ನು ಕಾಣ್ಬೋದು. ಮತ್ತು ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಅದರಲ್ಲಿ ಇವಾಗ ಇನ್ಫಾರ್ಮೇಷನ್ಸಿಂದಾಗಿ ಸಾಕಷ್ಟು ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಒಂದು ಸೈಬರ್ ಸೆಕ್ಯೂರಿಟಿ ಕ್ವಶನನ್ನು ಅಥವಾ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ, ಇವಾಗ ಕೋವಿಡ್ನ ಸಂದರ್ಭದಲ್ಲಿ ಟೆಲಿಗ್ರಾಮ್ ಬಾಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಇನ್ಫಾರ್ಮೇಷನ್ಸನ್ನು ವೈಲೇಟ್ ಮಾಡಿದರೆ ಸಾಕಷ್ಟು ಜನ ಇವಾಗ ಕೋವಿನ್ ಪೋರ್ಟಲ್ ನಡೆಯಲಿರ್ತಕ್ಕಂಥ ಬಯೋಮೆಟ್ರಿಕ್ ಡೇಟಾ ಲೀಕ್ ಆಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣುವಂಥದ್ದು. ಇದನ್ನು ಎಕ್ಸಾಂಪಲ್ ಆಗಿ ಇಲ್ಲಿ ಎಂಫೋಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಭಾರತದಲ್ಲಿ ಸರಿಸುಮಾರು 67% ಸರ್ಕಾರ ಮತ್ತು ಎಸೆನ್ಷಿಯಲ್ ಸರ್ವಿಸ್ ಆರ್ಗನೈಸೇಷನ್ಸ್ಗಳು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋ ಪ್ರಕಾರ 50% ಕೇಸಸ್ಗಳು ಈ ಒಂದು ಸೈಬರ್ ಸೆಕ್ಯೂರಿಟಿ ಥ್ರೆಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ನ್ಸ್ಗಳು ರೇಸ್ ಆಗ್ತಾ ಇದ್ದಾವೆ. ಅವರು ಕಂಪ್ಲೇಂಟ್ ಕೊಡುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಈವನ್ 45% ಇಂಡಿಯನ್ ಬಿಸ್ನೆಸ್ ಹೋಲ್ಡರ್ಸ್ ಏನಿದಾರಲ್ಲ ಅವ್ರ ಮೇಲೇ ಹೆಚ್ಚಾಗ್ತದೆ. ಯಾರು ಹೆಚ್ಚು ಮನಿನ ಹೊಂದಿರ್ತಾರೆ, ಯಾರು ಬಿಸ್ನೆಸ್ ಮಾಡ್ತಾರಲ್ಲ ಅವ್ರ ಮೇಲೇ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಮೋರ್ ದೆನ್ 50% ಸೈಬರ್ ಅಟ್ಯಾಕ್ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಹಾಗಾಗಿ ಇವಾಗ ಏನು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿಲಿ ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡುವಂಥದ್ದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಆಮೇಲೆ ಎಲ್ಲಾದರೂ ಇವಾಗ ನಾವು ಪೋರ್ಟಲಲ್ಲಿ ಓಪನ್ ಮಾಡಿರ್ತೀವಿ, ಬ್ರೌಸ್ ಮಾಡಿರ್ತೀವಿ, ಈ ಸಂದರ್ಭದಲ್ಲಿ ಹಿಸ್ಟ್ರಿ ಡಿಲೀಟ್ ಮಾಡುವಂಥದ್ದಾಗಲಿ ಅಥವಾ ಏನಾದರೂ ಡೌನ್ಲೋಡ್ ಮಾಡಿರ್ತೀವಿ, ಎಲ್ಲಾದರೂ ಪ್ರಿಂಟ್ ತಗೋಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ಈ ರೀತಿಯಂಥ ಡಾಕ್ಯುಮೆಂಟ್ಸನ್ನು ಡೌನ್ಲೋಡ್ ಮಾಡಿ ಪ್ರಿಂಟಿಗೆ ಕೊಟ್ಟಿರ್ತೀವಿ, ಆವಾಗ ನೀವೇನು ಮಾಡಬೇಕು, ಡಿಲೀಟ್ ಮಾಡಿ ಬರಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಲಿ ಇವಾಗ ಹೇಗೆ ನಮ್ಮ ಒಂದು ಐಡೆಂಟಿಟಿಯನ್ನು ನಾವು ಲೂಸ್ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ನಡಿಯಲ್ಲಿ ನಾವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಿರ್ತೀವಿ, ಅದು ಹೆಂಗೆ ವೈಲೇಟ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಇಲ್ಲಿ ಲೀಕ್ ಆಗದೆ ಇರುವಂತೆ ಫಸ್ಟ್ ಸ್ಟೆಪ್ಪನ್ನು ನಾವೇ ತೆಗೆದುಕೊಳ್ಬೇಕು ಅನ್ನುವಂಥ ಮತ್ತು ವೆಬ್ಸೈಟ್ ರಿಲೇಟೆಡ್ ಇರುವಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಸಹ ನಾವು ಇಲ್ಲಿ ಮೇಂಟೈನ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣುವಂಥದ್ದು. ಇಲ್ಲಿ ಸೆಕ್ಯೂರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ವೆಬ್ಸೈಟ್ಸ್ಗಳು, ಇವಾಗ ಅನ್ನೋನ್ ವೆಬ್ಸೈಟ್ಸ್ ನಡಿನಲ್ಲಿ ನಾವು ಇನ್ಫಾರ್ಮೇಷನ್ಸನ್ನು ಬ್ರೌಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಈವನ್ ಬ್ಯಾಂಕ್ ಅಕೌಂಟ್ಸ್ಗಳ ಡೀಟೇಲ್ಸನ್ನು ಶೇರ್ ಮಾಡೋದಾಗಲಿ, OTP ಬಂದಾಗ ಅದನ್ನು ರೆಸ್ಪಾನ್ಸ್ ಮಾಡೋದಾಗಲಿ, ಇವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಇರ್ಗೋಸ್ಪಿಯರ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದು ಬ್ಲ್ಯಾಕ್ ಹೋಲ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಇಲ್ಲಿ ನಿಮ್ಗೆ ಏನಾಗುತ್ತೆ ಗೊತ್ತಾ, ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಇಲ್ಲಿ ಇರುವಂಥ ಇನ್ಫಾರ್ಮೇಷನ್ಸನ್ನೇ ಕೇಳ್ತಾರೆ. ಇಲ್ಲಿ ಕೊಟ್ಟಿರ್ತಾರಲ್ಲ ಇದೇ ಸ್ಟೇಟ್ಮೆಂಟ್ಸ್ಗಳನ್ನು ಫ್ರೇಮ್ ಮಾಡಿರ್ತಾರೆ, ನಾವು ಮಿಸ್ ಔಟ್ ಮಾಡಿರ್ತೀವಿ. ಯಾವ ರೀತಿಯಾಗಿದೆ ಅಂದರೆ, ಇವಾಗ ಇರ್ಗೋಸ್ಪಿಯರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಕಾಣ್ಬೋದು. ಇಲ್ಲಿ ರೊಟೇಟಿಂಗ್ ಬ್ಲ್ಯಾಕ್ ಹೋಲ್ ಅನ್ನುವಂಥದ್ದಾಗಿ ಕೊಡ್ತಾ ಇದ್ದಾರೆ. ಇವಾಗ ಸ್ಟಾರಲ್ಲಿ ಆಗುವಂಥ ಒಂದು ಬ್ಲ್ಯಾಕ್ ಹೋಲ್ ಫಿನಾಮಿನಾ ಏನಿದೆಯಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ ಸ್ಪಿಯರ್ಸ್ಗಳನ್ನು ಕಂಪೇರ್ ಮಾಡ್ತಾ ಇರ್ಗೋಸ್ಪಿಯರ್ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಒಂದು ಇರ್ಗೋಸ್ಪಿಯರ್ ಈಗ ಇವೆಂಟ್ ಆಫ್ ಹಾರಿಜಾನ್ ಅಂತ ಏನು ಕಾಣ್ತೀವಿ ಬ್ಲ್ಯಾಕ್ ಹೋಲ್ ನಡಿನಲ್ಲಿ, ಈ ಇವೆಂಟ್ ಆಫ್ ಹಾರಿಜಾನ್ ನಡಿನಲ್ಲಿ ಜನರಲಿ ಏನಾಗುತ್ತೆ, ನಮಗೆ ಪ್ರೆಡಿಕ್ಷನ್ ಮಾಡೋದು ತುಂಬ ಕಷ್ಟ. ಇಲ್ಲಿ ಕ್ವಶನ್ ಮಾರ್ಕ್ ಆಗಿರತಕ್ಕಂಥ ಝೋನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಂಥ ವಸ್ತುಗಳು ಪಾಸ್ ಆಗುತ್ತೋ ಅದರಿಂದ ವಾಪಸ್ ಬರ್ತೇನೋ ಅಂತ ಎಕ್ಸ್ಪೆಕ್ಟೇಷನ್ಸೇ ಏನು ಇರೋದಿಲ್ಲ ಅನ್ನುವಂಥದ್ದು. ಈ ಒಂದು ಇವೆಂಟ್ ಆಫ್ ಹಾರಿಜಾನ್ ನೆಕ್ಸ್ಟ್ ಸ್ಪಿಯರ್ ಏನಿರ್ತಲ್ಲ ಅದನ್ನು ಇರ್ಗೋಸ್ಪಿಯರ್ ಅಂತ ಕರಿತೀವಿ. ಈ ಒಂದು ಇರ್ಗೋಸ್ಪಿಯರನ್ನು ನಾವಿಲ್ಲಿ ಕಾಣ್ಬೋದು. ಈ ಒಂದು ಬ್ಲ್ಯಾಕ್ ಹೋಲಲ್ಲಿ ಇರ್ತಕ್ಕಂತಹ ಒಂದು ಮಾಸಿವ್ ಸ್ಟಾರಲ್ಲಿ ಆಗಿರುವಂಥ, ಯಾವಾಗ ಬ್ಲ್ಯಾಕ್ ಹೋಲ್ ಫಿನಾಮಿನಾ ಯಾವಾಗ ಆಗಿರುತ್ತೆ, ಅಲ್ಲಿರುವಂಥ ನ್ಯೂಕ್ಲಿಯರ್ ಫ್ಯೂಯಲ್ ಇದೆಲ್ಲ ಸ್ಟಾಪ್ ಆಗುತ್ತೆ, ಅವಾಗ ಬ್ಲೋ ಅಪ್ ಆಗಿರುತ್ತೆ, ಅಂದರೆ ಎಷ್ಟು ಶೈನ್ ಆಗುತ್ತೆ ಅದೆಲ್ಲ ಕಂಡೀಷನು ಕಡಿಮೆ ಆಗುವಂಥ ಒಂದು ಸಿಚುವೇಶನನ್ನು ಕಾಣ್ತಾ ಇದ್ವಿ. ಇಲ್ಲಿ ಕೋರ್ ಏರಿಯಾವನ್ನು ಹೊರತುಪಡಿಸಿ ಸುತ್ತಮುತ್ತ ಇರುತ್ತಲ್ಲ, ಇದನ್ನು ನಾವು ಇರ್ಗೋಸ್ಪಿಯರ್ ಅಂತ ಕರೆಯುವಂಥದ್ದು. ಈ ಒಂದು ಇರ್ಗೋಸ್ಪಿಯರ್ ಏರಿಯಾ ಏನಿದೆ ಅಲ್ಲ, ಸನ್ಲೈಟ್ ಸ್ಪೀಡ್ಕಿನ್ನೂ ಹೆಚ್ಚಿನ ಟ್ರಾವೆಲ್ ಆಗುತ್ತೆ ಅನ್ನುವಂಥದ್ದನ್ನೇ ಕಾಣ್ಬೋದು. ಮೋರ್ ದೆನ್ ಈ ಒಂದು ಇವೆಂಟ್ ಆಫ್ ಹಾರಿಜಾನ್ನಿಂದ ನಾವು ಸಿಂಗ್ಯುಲಾರಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕಾಣ್ತೀವಿ. ಈ ಒಂದು ಸಿಂಗ್ಯುಲಾರಿಟಿಯ ಮುಖಾಂತರ ನಾವು ನೋಡೋದಾದರೆ, ಇಲ್ಲಿ ಪರ್ಟಿಕ್ಯುಲರ್ಲಿ ವೆನ್ ಈ ಒಂದು ಸ್ಪಿಯರ್ ನಡಿನಲ್ಲಿ ಎಂಟರ್ ಆದಾಗ ಯಾವುದೇ ರೀತಿಯಾಗಿ ಇಲ್ಲಿರುವಂಥ ವಸ್ತುಗಳು ಹೊರಗೆ ಬರಲ್ಲ, ಗ್ರಾವಿಟೇಷನಲ್ ಪುಲ್ ಅಷ್ಟೊಂದು ಇರುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಇಲ್ಲಿ ವರ್ಡನ್ನು ಸಹ ಕೊಟ್ಟಿದ್ದಾರೆ, ಯಾವ ಒಂದು ವರ್ಡಿಂದ ಇದನ್ನು ಡಿರೈವ್ ಮಾಡಿದ್ದಾರೆ ಅನ್ನುವಂಥ ಇರ್ಗೋಸ್ಪಿಯರ್ ವರ್ಡನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ
ಈ ಒಂದು ಇರ್ಗೋಸ್ಪಿಯರ್ನಲ್ಲಿ ಆ ವಸ್ತುಗಳ ಒಂದು ಮೂವ್ಮೆಂಟ್ ಏನಿರುತ್ತಲ್ಲ, ಆ ಪಾರ್ಟಿಕಲ್ಸ್ಗಳ ಮೂವ್ಮೆಂಟ್ ತುಂಬ ಫಾಸ್ಟರ್ ಆಗಿರುತ್ತೆ ಅನ್ನುವಂಥ ಒಂದು ಫಿನಾಮಿನವನ್ನು ಸಹ ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಸ್ಟಡಿ ಮಾಡಲಿಕ್ಕೆ, ಪರ್ಟಿಕ್ಯುಲರ್ಲಿ ಹೇಗೆ ಈ ಒಂದು ಬ್ಲ್ಯಾಕ್ ಹೋಲ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಬೋದು, ಗ್ಯಾಲಕ್ಸಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಬೋದು ಅನ್ನುವಂಥ ಸ್ಟಡಿ ಮಾಡಲಿಕ್ಕೆ ಈ ಒಂದು ಸ್ಪಿಯರ್ ನಮಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಎಸ್ಟ್ರೋನಾಮಿಕಲ್ ಫಿನಾಮಿನವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಇರ್ಗೋಸ್ಪಿಯರ್ ಸಹಕಾರಿಯಾಗುತ್ತೆ ಅನ್ನೋದನ್ನು ನಾವು ಕಾಣ್ಬೋದು. ಇವತ್ತು ತುಂಬ ಆರ್ಟಿಕಲ್ಸ್ಗಳಿದ್ದಾವೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಎಸ್, ಇವಾಗ ಮಾಲ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಯಾವುದಾದ್ರು ಆರ್ಟಿಕಲ್ ಮಿಸ್ ಆಯ್ತಾ? ಎಸ್ 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 ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ನಿಮಗೆಲ್ಲ ಗೊತ್ತು, ಸ್ವಚ್ಛ ಭಾರತ್ ಮಿಷನನ್ನು ಲಾಂಚ್ ಮಾಡಿದಾದಮೇಲೆ ಓಪನ್ ಡಿಫಿಕೇಷನ್ ಕಂಟೆಕ್ಸ್ಟನ್ನು ರಿಮೂವ್ ಮಾಡಬೇಕು, ಫ್ರೀ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಟಾಯ್ಲೆಟ್ಸ್ಗಳನ್ನು ಸೆಟಪ್ ಮಾಡೋದ್ರ ಮುಖಾಂತರ ಸರ್ಕಾರ ಈ ಒಂದು ಯೋಜನೆಯನ್ನು ಅಥವಾ ಓಪನ್ ಡಿಫಿಕೇಷನ್ ಕಂಡೀಷನ್ನ ತರಬೇಕು, ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿರೋದು ನಿಮಗೆಲ್ಲ ಇದು. ಯಾಕೆಂದರೆ ತುಂಬ ಓಲ್ಡ್ ಪ್ರೋಗ್ರಾಮ್. ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದರೆ ಆರ್ಟಿಕಲನ್ನು, ಈ ಒಂದು ಮಿಷನನ್ನು ನಾವು ಡೇಟಾ ಏನು ತೋರಿಸ್ತೀವಿ ಆ ಒಂದು ಡೇಟಾವನ್ನು ಕಂಪೇರ್ ಮಾಡೋದಾದರೆ ಸರಿಯಾಗಿ ಯೋಜನೆ ಇವತ್ತು ಜಾರಿಗೆ ಬರ್ತಿಲ್ಲ ಅಂತ. ಅಂದರೆ ನಾವು ಫಸ್ಟ್ ಸ್ಟೆಪ್ಪನ್ನು ಅಥವಾ ಫಸ್ಟ್ ಹರ್ಡಲ್ ಏನಿದೆಯಲ್ಲ ಅದನ್ನು ಪಾರ್ ಮಾಡಿದ್ದೀವಿ, ಸೆಟಪ್ ಏನೋ ಆಗಿದೆ ಟಾಯ್ಲೆಟ್ಸ್ಗಳು. ಫಂಕ್ಷನಲಿಂಗ್ ಕಂಡೀಷನ್ನ ಮೇಲೆ ಒಂದು ಡೇಟಾ ಅಥವಾ ರಿಪೋರ್ಟ್ಸ್ಗಳನ್ನು ಸ್ಟೇಟ್ ವೈಸ್ ಈ ರೀತಿಯಾಗಿ ಕೊಡ್ತಾ ಹೋಗ್ತಾ ಇದ್ದಾರೆ. ಬಟ್ ಅವೆಲ್ಲ ನಮಗೆ ಎಷ್ಟೊಂದು ಡೇಟಾಗಳು ತುಂಬ ಇದ್ದಾವೆ, ಡೇಟಾಗಳು ಅವೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಪರ್ಟಿಕ್ಯುಲರ್ ನಾವೇನು ಅರ್ಥ ಮಾಡ್ಕೋಬೇಕಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ರೂರಲಲ್ಲಿ ಒಂದು ಸ್ಯಾನಿಟೇಷನ್ ಪ್ರೋಗ್ರಾಮನ್ನು ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲೈವ್ಲಿಹುಡ್ ಮಿಷನ್ಗೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಒಂದು ಡಿಮ್ಯಾಂಡ್ ಡ್ರಿವನ್ ಅಪ್ರೋಚನ್ನು ತರಬೇಕು, ಸ್ವಚ್ಛ ಭಾರತ್ ಮಿಷನ್ ಜಾರಿಗೆ ತಂದಿರೋದನ್ನು ಕಾಣ್ತಾ ಇದ್ದೀವಿ. ಈ ಒಂದು ಸ್ವಚ್ಛ ಭಾರತ್ ಮಿಷನನ್ನು ಟಾರ್ಗೆಟ್ ಯಾವ ರೀತಿಯಾಗಿತ್ತು, 2019 ಅಕ್ಟೋಬರ್ 2 ನಡಿನಲ್ಲಿ ನಾವು ಅಷ್ಟರೊಳಗಾಗಿ ಓಪನ್ ಡೆಫಿಕೇಶನ್ ಫ್ರೀ ಕಂಡೀಷನ್ಸನ್ನು ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಇವಾಗ ಏನು ಇಶ್ಯೂಸ್ಗಳಿದ್ದಾವೆ ಅಥವಾ ಡೇಟಾನಲ್ಲಿ ಮಿಸ್ ಔಟ್ ಆಗಿದೆ ಅಥವಾ ಬಿಹೇವಿಯರಲ್ ಅಪ್ರೋಚ್ ಅಂತ ನಾವೇನು ಕಾಣ್ತಾ ಇದ್ದೀವಿ, ಸೊ ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆನಾ ಅನ್ನುವಂಥ ಕ್ವಶನ್ ಮಾರ್ಕನ್ನು ಆಥರ್ ಅವರು ಕೇಳ್ತಾ ಇದ್ದಾರೆ. ಇವಾಗ ಅದರಲ್ಲೂ ರೂರಲ್ ಏರಿಯಾ ನಡಿನಲ್ಲಿ ಫಂಕ್ಷನಲ್ ಟಾಯ್ಲೆಟ್ಗೆ ಸಂಬಂಧಪಟ್ಟಂತೆ ಸ್ಯಾನಿಟೇಷನ್ ಕವರೇಜನ್ನು ನಾವು ಮಾಡಬೇಕು ಅಥವಾ ಸ್ಯಾನಿಟೇಷನ್ಗೆ ಸಂಬಂಧಿಸಿದಂತೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಡಿನಲ್ಲಿ ಕಾಣುವಂಥದ್ದಾದರೆ ಗೋಲ್ ನಂಬರ್ 6 ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಗೋಲ್ 6 ನಡಿನಲ್ಲಿ ಆಕ್ಸೆಸ್ ಟು ವಾಟರ್ ಮತ್ತು ಸ್ಯಾನಿಟೇಷನ್. ಹೇಗೆ ಇದನ್ನು ಬ್ಯೂಟಿಫುಲಿ ಫ್ರೇಮ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್, ಇವಾಗ ನಾವು ಆಕ್ಸೆಸ್ ವಾಟರ್ಗೆ ಸಂಬಂಧಪಟ್ಟಂತೆ ಒಂದು ಯೋಜನೆಯನ್ನು ಕಾಣ್ತೀವಿ. ಓಕೆ, ಸೊ ಅದರಲ್ಲೂ ಇವಾಗ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಜಲ್ ಜೀವನ್ ಮಿಷನ್ ಅಂತ ಕಾಣ್ತೀವಿ. ಈ ಒಂದು ಜೀವನ್ ಮಿಷನ್ ಅಡಿನಲ್ಲಿ ಎಲ್ಲರಿಗೂ ಡ್ರಿಂಕಿಂಗ್ ವಾಟರ್ ಟ್ಯಾಪನ್ನು ಪ್ರೊವೈಡ್ ಮಾಡಬೇಕು ಅನ್ನೋದು. ಇವಾಗ ಸ್ವಚ್ಛ ಭಾರತ್ ಮಿಷನ್ ಅಡಿನಲ್ಲಿ ಏನಂದರೆ ಓಪನ್ ಡಿಫಿಕೇಶನ್ ಫ್ರೀಯನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಾಯ್ಲೆಟ್ಸ್ಗಳನ್ನು ಸೆಟಪ್ ಮಾಡಬೇಕು. ಇವಾಗ ಟಾಯ್ಲೆಟ್ಸ್ಗಳನ್ನು ಸೆಟಪ್ ಮಾಡಬೇಕು ಅಂತಂದರೆ ವಾಟರ್ ಸಪ್ಲೈನೂ ತುಂಬ ಇಂಪಾರ್ಟೆಂಟ್. ಫಂಕ್ಷನಲ್ ಕಂಡೀಷನ್ ಅಂತಂದರೆ ವಾಟರ್ ಸಪ್ಲೈನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಎರಡು ಪ್ರೋಗ್ರಾಮ್ಗಳನ್ನು ಕನೆಕ್ಟ್ ಮಾಡ್ತಾ ಏನಾದರೂ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದೀವ ಅದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಒಂದು ವೇಳೆ ನಾವು ಆ ರೀತಿಯಾಗಿ ತೆಗೆದುಕೊಂಡಿದ್ರೆ ಇವಾಗ ಓಪನ್ ಡೆಫಿಕೇಶನ್ ಫ್ರೀಗೆ ಸಂಬಂಧಪಟ್ಟಂಥ ನೆಕ್ಸ್ಟ್ ಪ್ಲಸ್ ಕಂಡೀಷನ್ಸ್ಗಳೇನಿದಾವೆ ಅವನ್ನ ಈಸಿಯಾಗಿ ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಸ್ಟಾರ್ಟಿಂಗ್ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದೀವಿ ಅನ್ನುವಂಥ ಕಂಟೆಕ್ಸ್ಟನ್ನ ಕೊಡ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಫೀಕಲ್ ಮ್ಯಾಟರ್ಸ್ಗಳಿಗೆ ಸಂಬಂಧಿಸಿದಂಥ ಮ್ಯಾನೇಜ್ ಆಗಿರ್ಬೋದು ಅಥವಾ ಈ ಒಂದು ಸೀವೇಜನ್ನು ಮ್ಯಾನೇಜ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಿಸ್ ಆಗ್ತಾ ಇದ್ದೇವೆ. ಕೆಲವೊಂದಿಷ್ಟು ರಿಪೋರ್ಟ್ ಅಂದರೆ ಇವಾಗ ನ್ಯಾಷನಲ್ ಸ್ಯಾಂಪಲ್ ಸರ್ವೆ, NSSO ರಿಪೋರ್ಟ್ ಆಗಿರ್ಬೋದು, ಇವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ರೂರಲ್ ಹೌಸ್ ಹೋಲ್ಡ್ ನಡಿನಲ್ಲಿ ಇವಾಗ ಟಾಯ್ಲೆಟ್ ಎಕ್ಸಸ್ ಇಲ್ಲದೇ ಇರುವಂಥ ಕಂಡೀಷನ್ ಅದು ಇಂಪ್ರೂವ್ ಆಗಿದೆ. 59% ರೂರಲ್ ಏರಿಯಾ ನಡಿನಲ್ಲಿ ಟಾಯ್ಲೆಟ್ ಎಕ್ಸಸ್ ಇಲ್ಲದೇ ಇರುವಂಥ ಕಂಡೀಷನ್ ಇವೆಲ್ಲ 2012 ಒಂದು ರಿಪೋರ್ಟನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ಕಂಡೀಷನನ್ನು ನೋಡ್ತಾ ಹೇಗೆ ಅಲ್ಲಿರುವಂಥ ಮಾಲ್ ಫಂಕ್ಷನಿಂಗ್ ಆಗ್ತಾ ಇದೆ, ಅದರಲ್ಲೂ ಟಾಯ್ಲೆಟ್ಗೆ ಸಂಬಂಧಪಟ್ಟಂತೆ ಇನ್ಫೆಕ್ಷನ್ಸ್, ಅನ್ಹೈಜಿನಿಕ್ ಕಂಡೀಷನ್, ಸೊ ಇವುಗಳನ್ನೆಲ್ಲ ಐಡೆಂಟಿಫೈ ಮಾಡೋದ್ರಿಂದ ಕೆಲವೊಂದಿಷ್ಟು ರೀಸನ್ಸನ್ನು ತೆಗೆದುಕೊಂಡಿದ್ದಾರೆ. ಅನ್ಕ್ಲೀನ್ ಆಗಿರುವಂಥ ಕಂಡೀಷನ್, ಪರ್ಸ್ನಲ್ ರೀಸನ್ಸ್ಗಳು, ಇವನ್ನೆಲ್ಲ ತೆಗೆದುಕೊಳ್ತಾ ಈ ಒಂದು ಮಿಷನನ್ನು ಜಾರಿಗೆ ತಂದಿದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಕಾಣ್ಬೋದು. ಸೊ ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಸ್ಗಳ ಆಧಾರದ ಮೇಲೆ ಈವನ್ ನಾವು ಗುಜರಾತನ್ನು ತೆಗೆದುಕೊಳ್ಳೋದಾದರೆ ಒಂದು ಮನೆಯಲ್ಲಿ ಒಬ್ಬರಾದರೂ
ಆ ಒಂದು ಟಾಯ್ಲೆಟ್ಗೆ ಸಂಬಂಧಿಸಿದಂತೆ ಎಕ್ಸಸ್ ಅನ್ನ ಹೊಂದಿರುವಂತ ನಾನ್ ಯೂಸ್ ಆಫ್ ಟಾಯ್ಲೆಟ್ ಅಂದ್ರೆ ಯೂಸ್ ಮಾಡದೇ ಇರುವಂತಹ ಸಂಖ್ಯೆಗಳ ಆಧಾರದ ಮೇಲೆ ನೋಡಿದ್ರೆ ಗುಜರಾತನ್ನೇ ನಾವು ಇಲ್ಲಿ ಎಂಫಸಿಸ್ ಮಾಡ್ಬೋದು. ಕೆಲವೊಂದು ಡಿಸ್ಟ್ರಿಕ್ಟ್ ನಡಿನಲ್ಲಿ ತೆಗೆದುಕೊಂಡಿರುವಂತ ರಿಪೋರ್ಟ್. ಕ್ವಾಲಿಟಿ ಆಫ್ ಎಕ್ಸಸ್ ಯಾವ ರೀತಿಯಾಗಿದೆ, ಈವನ್ ಇನ್ನೊಂದು ಕಂಟೆಕ್ಸ್ಟ್ ಏನಂತಂದ್ರೆ, ಮನೆ ಈಗ ದೊಡ್ಡದಿತ್ತಂದ್ರೆ, ಹೌಸ್ ಹೋಲ್ಡ್ ಜಾಸ್ತಿ ಇತ್ತಂತಂದ್ರೆ, ಹೌಸ್ ಹೋಲ್ಡ್ನ ಸೈಜ್ನ ಆಧಾರದ ಮೇಲೆ ಹೌಸ್ ಹೋಲ್ಡ್ ಜಾಸ್ತಿ ಇತ್ತಂದ್ರೆ ಈ ಸಂದರ್ಭದಲ್ಲಿ ಸೋಷಿಯಲ್ ನಾರ್ಮ್ಸ್ಗಳಾಗಿರ್ಬೋದು, ಒಂದೇ ಒಂದು ಟಾಯ್ಲೆಟ್ ಇರೋದ್ರಿಂದ ಸಾಕಷ್ಟು ಜನ ಇತ್ತಂದ್ರೆ ಎಕ್ಸೆಸಿಬಿಲಿಟಿಗೆ ತೊಂದರೆ ಆಗುತ್ತೆ. ಆಮೇಲೆ ಒಂದೊಂದು ಫ್ಯಾಮಿಲಿ ನಡಿನಲ್ಲಿ ಹೈಜಿನಿಕ್ ಕ್ವಶನ್ಸ್ ಆಗುತ್ತೆ ಅನ್ನೋದನ್ನ ನೋಡಿ, ಯಾಕಂದ್ರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದು ಇರುವಂಥ ಸಂದರ್ಭದಲ್ಲಿ ಸೋಷಿಯಲ್ ನಾರ್ಮ್ಸ್ಗಳಾಗಿರ್ಬೋದು. ಸೊ ಇಲ್ಲಿ ಹೌಸ್ ಹೋಲ್ಡು ಸಹ ಇವತ್ತು ಸೇಮ್ ಟಾಯ್ಲೆಟನ್ನು ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಕ್ಕಂಥ ಕಂಡೀಷನ್ಸ್ಗಳನ್ನು ಕಾಣ್ಬೋದು. ಸೊ ಕೆಲವೊಂದಿಷ್ಟು ಸರ್ವೆನ ಆಧಾರದ ಮೇಲೆ ಈ 3 to 4% ಹೌಸ್ ಹೋಲ್ಡ್ಸ್ಗಳು ಮಾತ್ರ ಮೋರ್ ದೆನ್ 1 ಟಾಯ್ಲೆಟ್ ಹೊಂದಿರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ವಿ. ಇದು ಸಹ ಸೋಷಿಯಲ್ ನಾರ್ಮ್ಗೆ ಕ್ವಶನ್ನ ಮಾಡಿದೆ ಅನ್ನೋದಾಗಿ ಕಾಣುವಂಥದ್ದು. ಇದರೊಂದಿಗೆ ಹೌಸ್ ಹೋಲ್ಡ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಟಾಯ್ಲೆಟ್ಸ್ಗಳನ್ನು ಹೊಂದಿದ್ದಾರೆ, ಹೆಚ್ಚು ಇಂಡಿವಿಜುವಲಿ ಹೊಂದಿರತಕ್ಕಂಥ ಒಂದು ಪರ್ಟಿಕ್ಯುಲರ್ ಹೌಸ್ ಹೋಲ್ಡ್ ಹೊಂದಿರುವಂಥ ಡೇಟಾ 79% ಅಷ್ಟು ಇಂಡಿವಿಜುವಲ್ ಹೌಸ್ ಹೋಲ್ಡ್ಗಳು ಹೊಂದಿದೆ. 14% ಅಷ್ಟು ಶೇರ್ಡ್ ಆಗಿರುವಂಥದ್ದನ್ನು ಕಾಣ್ಬೋದು, ಅಥವಾ ಕೆಲವೊಂದಿಷ್ಟು 4-5 ಹೋಮ್ ಬಿಟ್ಟು ಒಂದು ಕಮ್ಯುನಿಟಿ ಆಗಿರೋದ ಥರ, ಮತ್ತು 1% ಇವತ್ತು ಪಬ್ಲಿಕ್ ಟಾಯ್ಲೆಟ್ಸ್ ಥರ ಅಥವಾ ಪಬ್ಲಿಕ್ ಟಾಯ್ಲೆಟ್ಸ್ ಥರ ನೋಡ್ತಾ ಇದ್ದೀವಿ. 1% ಈ ರೀತಿಯಂಥ ಡಿಸ್ಟ್ರಿಬ್ಯೂಷನ್ ಹೆಂಗೆ ಅವರು ಯೂಸ್ ಮಾಡ್ಕೋತಾ ಇದ್ದಾರೆ ಟಾಯ್ಲೆಟ್ಸ್ ಅನ್ನುವಂಥದ್ದನ್ನು ಕಾಣ್ಬೋದು. ಕೆಲವೊಂದಿಷ್ಟು ಮನೆಗಳಲ್ಲಿ ಅಲ್ಲಿ ವಾಷಿಂಗ್ ಮಾಡಲಿಕ್ಕೆ, ಪಾತ್ರೆಗಳನ್ನು ತೊಳಿಲಿಕ್ಕೆ ಒಂದು ರೂಮನ್ನು ಕಟ್ಸಿರ್ತಾರೆ ಟಾಯ್ಲೆಟ್ ಪರ್ಪಸ್ಗೋಸ್ಕರ, ಬಟ್ ಅವ್ರು ಬಾತ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಬೇರೆ ಪರ್ಪಸ್ಗೋಸ್ಕರ ಡಿವಿಯೇಷನ್ ಮಾಡ್ತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಇವಾಗ ಯಾಕೆ ಇದು ಲ್ಯಾಕ್ ಆಫ್ ಸೈನರ್ಜಿ ಅಂತ ನಾವು ನೋಡಿದ್ವಲ್ಲ, ಪ್ರೋಗ್ರಾಮ್ಗಳನ್ನು ಇಲ್ಲಿ ಮರ್ಜ್ ಮಾಡೋದು. ಇವಾಗ ಬಿಹೇವಿಯರಲ್ ಚೇಂಜ್ ಅಂತಂದರೆ ಆಟೋಮೆಟಿಕ್ಲಿ ಅವರೇ ಬಿಹೇವಿಯರಲ್ಲಿ ತಾವೇ ಚೇಂಜ್ ಆಗೋದಿಲ್ಲ, ಬಟ್ ಇಲ್ಲಿ ಚೇಂಜ್ ಆಗಬೇಕು. ಬಿಹೇವಿಯರಲ್ ಚೇಂಜಲ್ಲಿ ತರಬೇಕು ಅಂತಂದರೆ ಸರ್ಕಾರದ ಒಂದು ಇಂಟರ್ಫಿಯರೆನ್ಸ್ ಬೇಕು. ಇಟ್ ಕೆನಾಟ್ ಬಿ ಹ್ಯಾಪನ್ ಇಂಡಿಪೆಂಡೆಂಟ್ಲಿ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಹೇಗೆ ಪ್ಲಾನಿಂಗನ್ನು ಮಾಡುತ್ತೆ, ಈ ಒಂದು ಬಿಹೇವಿಯರಲ್ ಚೇಂಜನ್ನು ಯಾವ ರೀತಿಯಾಗಿ ತರಲಿಕ್ಕೆ ಮುಂದಾಗುತ್ತೆ ಅನ್ನೋದು ಪ್ರೋಗ್ರಾಮನ್ನು ಹೇಗೆ ಮರ್ಜ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ನಾವು ನೋಡಿದ ಪ್ರಕಾರ ಜಲ್ ಜೀವನ್ ಮಿಷನ್ ಅಂತ ನೋಡ್ತಾ ಇದ್ದೀವಿ. ಓಪನ್ ಡೆಫಿಕೇಶನ್ ಫ್ರೀ ಕಂಡೀಷನನ್ನು ತರಬೇಕು, ಫಂಕ್ಷನಿಂಗ್ ಕಂಡೀಷನನ್ನು ತರಬೇಕು ಅಂತಂದರೆ ಯಾವ ರೀತಿಯಾಗಿ ನೆಟ್ವರ್ಕನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದಾಗಿ, ಡ್ರಿಂಕಿಂಗ್ ವಾಟರ್ನ ಅವಶ್ಯಕತೆ ಇರುತ್ತೆ, ಟ್ಯಾಪಿಂಗ್ ಸಿಸ್ಟಮನ್ನು ಕೊಡಬೇಕು ಅಂತ ನಾವು ಈ ಪ್ರೋಗ್ರಾಮಲ್ಲಿ ಇಂಟೆನ್ಷನ್ ಹಾಕೊಂಡಿದ್ದೀವಿ. ಡ್ರಿಂಕಿಂಗ್ ವಾಟರ್ನ ಎಲ್ಲರಿಗೂ ಪ್ರೊವೈಡ್ ಮಾಡಬೇಕು ಅಂತ. ಸೊ ಈ ಒಂದು ಟ್ಯಾಪಿಂಗ್ ವಾಟರನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಈ ಪ್ರೋಗ್ರಾಮ್ ಹೇಗೆ ರಿಲೆವೆನ್ಸ್ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಪ್ರಿಲಿಮ್ಸಲ್ಲಿ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ, ಓಪನ್ ಡೆಫಿಕೇಶನ್ ಫ್ರೀ ಅಂತಂದರೆ ಪರ್ಟಿಕ್ಯುಲರ್ಲಿ ಇವಾಗ ಎಲ್ಲರಿಗೂ ಟಾಯ್ಲೆಟ್ ಎಕ್ಸೆಸಿಬಲ್ ಆಗಿರ್ತಕ್ಕಂಥ ಕಂಡೀಷನನ್ನು ನಾವು ತರ್ತಾ ಇದ್ದೀವಿ. ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲ್ಯಾಟ್ರಿನ್ ಅಂತ ಕರಿಬೋದು. ಇವಾಗ ಕಮ್ಯುನಿಟಿ ಬೇಸ್ಡು ಪಬ್ಲಿಕ್ ಟಾಯ್ಲೆಟ್ಸ್ ಈ ರೀತಿಯಾಗಿ ತರೋದನ್ನು ಸೆಟಪ್ ಮಾಡಬೇಕು. ಫಸ್ಟ್ ಎಕ್ಸೆಸಿಬಲ್ ಇರುವಂಥ ಕಂಡೀಷನನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ಟಾಯ್ಲೆಟ್ಸ್ ಎಕ್ಸೆಸಿಬಲ್ ಇರಬೇಕು ಅನ್ನೋದನ್ನು ಈ ಒಂದು ಓಪನ್ ಡೆಫಿಕೇಶನ್ ಫ್ರೀ ಕಂಡೀಷನಲ್ಲಿ ಕಾಣ್ಬೋದು. ಇಲ್ಲಿ ಪ್ಲಸ್ ಕಂಡೀಷನ್ ಏನಿದೆ ಅಲ್ಲ, ಇವಾಗ ಸಸ್ಟೈನ್ ಆಗಬೇಕು. ಇವಾಗ ಆಲ್ರೆಡಿ ಇವಾಗಿದಾವಲ್ಲ, ಸೆಟಪ್ ಏನೋ ಮಾಡಿದ್ದಾರೆ, ಎಕ್ಸೆಸಿಬಲ್ ಇರುವಂತೆ ಮಾಡಿದ್ದಾರೆ, ಐಡೆಂಟಿಫೈ ಮಾಡಿರ್ತಕ್ಕಂಥ ಅಥವಾ ಕ್ರಿಯೇಟ್ ಮಾಡಿರುವಂತಹ ಈ ಒಂದು ಟಾಯ್ಲೆಟ್ಸ್ಗಳು ಫಂಕ್ಷನಿಂಗ್ ಕಂಡೀಷನ್ ಇರಬೇಕು, ಸಸ್ಟೈನೇಬಲ್ ಆಗಬೇಕು ಅನ್ನೋದನ್ನು ನೋಡ್ಕೊಳ್ಳೋದು, ಇಂಪ್ರೂವೈಸ್ ಮಾಡೋದು, ಇಲ್ಲಿರುವಂಥ ಸ್ಟ್ಯಾಂಡರ್ಡ್ ಆಪರೇಷನ್ನ ಇಂಪ್ರೂವ್ ಮಾಡೋದು, ಮೇಂಟೆನೆನ್ಸ್ ಮಾಡಲಿಕ್ಕೆ ಓಪನ್ ಡೆಫಿಕೇಶನ್ ಪ್ಲಸ್ ನಡಿನಲ್ಲಿ ಕಾಣ್ಬೋದು. ಓಪನ್ ಡೆಫಿಕೇಶನ್ ಪ್ಲಸ್ ಅಗೇನ್ 2 ನೋಡ್ತೀವಿ. ಸೊ 1+ ನೋಡಿವಿ, $+ಅನ್ನು ಕಾಣೋದಾದರೆ ಇಲ್ಲಿ ಏನು ಮಾಡಬೇಕು, ಪರ್ಟಿಕ್ಯುಲರ್ಲಿ ಸ್ಲಡ್ಜ್ ಮ್ಯಾನೇಜ್ಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಮ್ಯಾನೇಜ್ಮೆಂಟ್, ಸೀವೇಜ್ ಹೆಂಗೆ ಮ್ಯಾನೇಜ್ಮೆಂಟ್ ಆಗುತ್ತೆ, ಸೆಪ್ಟಿಕ್ ಕಂಡೀಷನ್ ನೆಟ್ವರ್ಕನ್ನಲ್ಲಿ ಏನಿರುತ್ತಲ್ಲ ಅದನ್ನೆಲ್ಲ ಮ್ಯಾನೇಜ್ ಮಾಡೋದನ್ನು ಇಲ್ಲಿ ಕಾಣ್ಬೋದು. ಸೊ ಇಷ್ಟು ಪಾಯಿಂಟ್ ನಮಗೆ ವ್ಯಾಲ್ಯೂ ಚೈನ್ ಹೆಂಗಿರುತ್ತೆ, ಅದು ಹೆಂಗೆ ಸ್ಯಾನಿಟೇಷನ್ಗೆ ಸಂಬಂಧಿಸಿದಂತೆ ಕಂಪ್ಲೀಟಾಗಿ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡಬೇಕು, ಹೇಗೆ ಈ ಒಂದು ಪ್ರೋಗ್ರಾಮನ್ನು ಸಸ್ಟೈನ್ ಆಗುವಂತೆ ಮಾಡಬೇಕು ಅನ್ನೋದನ್ನು ಕಾಣ್ಬೋದು. ಸೊ ಅಂದರೆ ಲಾಂಗ್ ರನ್ನಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ಕಾಣುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಲ್ ನ್ಯೂಟ್ರಿಷನನ್ನು ಟ್ಯಾಕಲ್ ಮಾಡಲಿಕ್ಕೆ ಅನ್ನುವಂಥ ಒಂದು ಮಾಡೆಲನ್ನು ಕಾಣ್ತಾ ಇದ್ದೀವಿ. ಸೊ ಹೇಗೆ ಅವರು ಮಾಲ್ ನ್ಯೂಟ್ರಿಷನನ್ನು ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿಯಾದಂಥ ಡಿಸೆಂಟ್ರಲೈಸ್ಡ್ ಕಂಡೀಷನನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಅಂತ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಆಧಾರದ ಮೇಲೆ ಫುಡ್ ಗ್ರೇನ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅಂತ ಸರ್ಕಾರ ಯೋಜನೆಯನ್ನು ಹಾಕ್ಕೊಂಡಿದೆ. ಸೊ ಫುಡ್ ಗ್ರೇನ್ಸ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಸರ್ಕಾರದ ಒಂದು ಟಾರ್ಗೆಟ್ ಯಾವ ರೀತಿಯಾಗಿದೆ, 75% ಅಷ್ಟು ಪಾಪ್ಯುಲೇಷನ್ಸನ್ನು ರೂರಲ್ ಏರಿಯಾ ನಡಿನಲ್ಲಿ ಕಾಣ್ಬೋದು, 50% ಅಷ್ಟು ಪಾಪ್ಯುಲೇಷನ್ಸ್ ಇವತ್ತು ಅರ್ಬನ್ ಏರಿಯಾನಲ್ಲಿ ಇವ್ರಿಗೆಲ್ಲರೂ ಸಹ ಫುಡ್ ಗ್ರೇನ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಸರ್ಕಾರ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಅಂದರೆ ಆ ಒಂದು ಆ್ಯಕ್ಟ್ನ ಪ್ರೊವಿಷನ್ ಆಗಿ ಕಾಣುವಂಥದ್ದು. ಸೊ ಈ ಒಂದು ಫುಡ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದ್ರಲ್ಲಿ ನಾವು ಸಬ್ಸಿಡೈಸ್ಡ್ ವೇ ನಡಿನಲ್ಲಿ ಫುಡ್ ಗ್ರೇನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಸಬ್ಸಿಡೈಸ್ಡ್ ವೇ ನಡಿನಲ್ಲಿ ಅಂತಂದರೆ ಇವಾಗ ₹3 ಅಕ್ಕಿ ಆಗಿರ್ಬೋದು, ₹2ಗೆ ವೀಟನ್ನು ಕೊಡುವಂಥದ್ದು, ₹1 ಕೋರ್ಸ್ ಗ್ರೇನ್ಗಳನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಕೊಡುವಂಥದ್ದನ್ನು ಇವರು ಎಷ್ಟು ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ. 45 ರೈಸ್ ಅಂತಂದರೆ ಅದರಲ್ಲಿರುವಂಥ
ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡ್ತಾರೆ. ಫುಡ್ ಗ್ರೇನ್ಸಲ್ಲಿರುವಂಥ ನ್ಯೂಟ್ರಿಷನ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಾರೆ. ಫೋರ್ಟಿಫೈಡ್ ಪರ್ಟಿಕ್ಯುಲರ್ಲಿ ಅಲ್ಲಿ ಏನಾದರೂ ಪ್ರೋಟೀನ್ ಕೊರತೆ ಇದ್ದರೆ ಆವಾಗ ಪ್ರೋಟೀನ್ ವಿಟಾಮಿನ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಈ ಒಂದು ಫೋರ್ಟಿಫೈಡ್ ನ್ಯೂಟ್ರಿಷನ್ಸ್ಗಳನ್ನು ಮಹಿಳೆಯರಿಗೆ ಕೊಡೋದಾಗಲಿ ಮಕ್ಕಳಿಗೆ ಕೊಡೋದಾಗಲಿ ಹೇಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಪ್ರತಿ ಮನೆಗೂ ಸಹ ರೇಷನ್ಸನ್ನು ಕೊಡುವಂತಹ ನಿಟ್ಟಿನಲ್ಲಿ ಇವರು ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಮಿಷನ್ಸ್ ಇವಾಗ ರೂರಲ್ ಲೈವ್ಲಿಹುಡ್ ಮಿಷನ್ಸ್ ಇರುತ್ತೆ, ಅದನ್ನು ಕೊಲ್ಯಾಬ್ರೇಷನ್ ಮಾಡಿದ್ದಾರೆ. ರೂರಲ್ ಲೈವ್ಲಿಹುಡ್ ಮಿಷನ್ಸನ್ನು ಸ್ಟೇಟಲ್ಲಿ ಕಾಣ್ತಾ ಇದ್ದೀವಿ. ಡಿಸೆಂಟ್ರಲೈಸ್ ವೇ ನಡಿನಲ್ಲಿ ಹೋಮ್ ರೇಷನ್, ಓಕೆ, ಟೇಕ್ ಹೋಮ್ ರೇಷನ್ ಬೈ ವುಮನ್ ಎಂಟರ್ಪ್ರೈಸಸ್, ಟೇಕ್ ಹೋಮ್ ರೇಷನ್ಸ್. ಸೊ ಇವರು ಏನಿದಾರಲ್ಲ ವುಮನ್ ಎಂಟರ್ಪ್ರೈಸಸ್ಗಳು ಅವರ ಒಂದು ಇನ್ಕಮು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಅವರು ಸಹ ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತುಂಬ ಸಹಕಾರಿ ಆಗ್ತಾ ಇದ್ದಾರೆ. ಸೊ ಎಲ್ಲಿ ರೇಷನ್ಸ್ಗಳು ಪ್ರತಿಯೊಂದು ಹೌಸ್ಗಳಿಗೆ ರೀಚ್ ಆಗುವಂತೆ ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ. ಇವಾಗ ಅಂಗನವಾಡಿಗಳಿಗೆ ಅನ್ಕೊಳ್ಳಿ, ಅಂಗನವಾಡಿಗಳಿಗೆ ಇವಾಗ ರೈಸ್ ಬಂದಿರುತ್ತೆ, ಈ ಒಂದು ರೈಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಇವರು ಸಹಕಾರಿ ಆಗ್ತಾರೆ. ಇದರಿಂದ ನಾವು ಮಹಿಳೆಯರ ಒಂದು ಎಂಪವರ್ಮೆಂಟ್, ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿರುವಂಥ ಕಂಟೆಕ್ಸ್ಟನ್ನು ಕಾಣ್ಬೋದು. ಹಾಗೂ ಪ್ರೋಗ್ರಾಮು ಸಹ ಈಸಿಯಾಗಿ ಜಾರಿಗೆ ಬರ್ತಾ ಇದೆ. ಇವಾಗ ಮಿಲ್ಕ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ವಿಟಾಮಿನ್ಸ್ಗಳಾಗಿರ್ಬೋದು, ಪೌಡರ್ ಮಿಲ್ಕ್ ಇರುತ್ತೆ ಅಥವಾ ಆಯಿಲ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು. ಸೊ ಈ ರೀತಿಯಾಗಿ ಹೆಲ್ತ್ ಸಪೋರ್ಟನ್ನು ಮಾಡಲಿಕ್ಕೆ ಮಾಲ್ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಮಕ್ಕಳಿಗೆ ಬೇಕಾಗುವಂಥ ಒಂದು ನ್ಯೂಟ್ರಿಷನನ್ನು ಅರ್ಲಿ ಸ್ಟೇಜಲ್ಲಿ ಕೊಡಬೇಕಾಗುತ್ತೆ. ಮಹಿಳೆಯರ ಒಂದು ಆರೋಗ್ಯವನ್ನು ಸಹ ನಾವು ಸುಧಾರಿಸಬೇಕಾಗತ್ತೆ. ಸೊ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡ್ತಾ ಈ ಒಂದು ಡಿಮ್ಯಾಂಡ್ ವೇನಲ್ಲಿ ಅಥವಾ ಪಾಲಿಸಿ ಲೆವೆಲಲ್ಲಿ ಅಪ್ರೋಚನ್ನು ಹೇಗೆ ಮಾಡಿದ್ದಾರೆ ನೋಡಿ, ಡಿಸೆಂಟ್ರಲೈಸ್ಡ್ ಮಾಡೆಲ್. ಈವನ್ ಇಲ್ಲಿ ಪ್ಯಾರಲಲಿ ಮಹಿಳೆಯರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೂ ನಾವು ಫುಡ್ ಸೆಕ್ಯೂರಿಟಿ, ವುಮನ್ ಎಂಪವರ್ಮೆಂಟ್, ಫುಡ್ ಸೆಕ್ಯೂರಿಟಿಯನ್ನು ಪ್ಯಾರಲ್ ಆಗಿ ಬ್ಯಾಲೆನ್ಸ್ಡಲ್ಲಿ ಇವಾಗ ತೆಗೆದುಕೊಳ್ಳಲಿಕ್ಕೆ ಈ ಒಂದು ಯೋಜನೆಯನ್ನು ಕ್ಯಾಲೋರೀಸ್ಗಳ ಅವಶ್ಯಕತೆ ಏನಿರುತ್ತೆ, ಪ್ರೋಟೀನ್ಸ್ ಹೆಂಗೆ ಇಂಟೇಕ್ ಆಗುತ್ತೆ ಅದನ್ನೆಲ್ಲ ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟೇಕ್ ಹೋಮ್ ರೇಷನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ವಿತ್ ಬೈ ವುಮನ್ ಎಂಟರ್ಪ್ರೈಸಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಈ ಒಂದು ಇನೋವೇಷನ್, ಈ ಒಂದು ಮಾಡೆಲನ್ನು ಈವನ್ ಯಾರ್ಯಾರಿಗೆ ಅದು ರೀಚ್ ಆಗಿದೆ, ಎಷ್ಟರ ಮಟ್ಟಿಗೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅಪ್ಡೇಷನ್ಸ್ಗಳು ಎಲ್ಲಿ ಬಂದಿದೆ ಅನ್ನೋದನ್ನು ಯೂಸ್ ಮಾಡಲಿಕ್ಕೂ ಸಹ ಒಂದು ಆ್ಯಪ್ ಇದೆ. ಸೊ ಈ ಒಂದು ಆ್ಯಪನ್ನು ಸಹ ಬಿಲ್ಡ್ ಮಾಡಿದ್ದಾರೆ. ಸೊ ಸಪ್ಲೈ ಚೈನ್ ಹೆಂಗಿರುತ್ತೆ ಇದನ್ನೆಲ್ಲ ಕನೆಕ್ಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು QR ಕೋಡ್ಸ್ಗಳನ್ನು ಯೂಸ್ ಮಾಡೋದು, ಡೆಲಿವರಿ ಮಾಡುವಂಥ ಸಂದರ್ಭದಲ್ಲಿ ಪ್ರಾಪರಾಗಿ ಟಾರ್ಗೆಟೆಡ್ ಆಡಿಯನ್ಸ್ಗೆ ಈ ಒಂದು ಎಂಟರ್ಪ್ರೈಸಸ್ಗಳು ಸಹಕಾರಿಯಾದನ್ನು ಕಾಣುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಏನೇನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಕೊಡ್ತಾ ಇದ್ದಾರೆ. ಇದೇನು ಅವಶ್ಯಕತೆ ಇಲ್ಲ ನಮಗೆ, ಜನರಲಿ ಏನೇನು ಎಕ್ಸೆಸಬಿಲಿಟಿ ಯಾವ ರೀತಿ ಅಂತ ಫುಡ್ ಐಟಮ್ಸ್ಗಳಿದ್ದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಡಿಮ್ಯಾಂಡ್ ವುಮನ್ ಆ್ಯಂಡ್ ಚೈಲ್ಡ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಒಂದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ, ICDS. ಸೊ ಈ ಒಂದು ಪ್ರೋಗ್ರಾಮನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಹಿಳೆಯರು, ಚಿಲ್ಡ್ರನ್, ಫುಡ್ ಸೆಕ್ಯೂರಿಟಿ ಇವನ್ನೆಲ್ಲ ಕನೆಕ್ಟ್ ಮಾಡಲಿಕ್ಕೆ ಈ ಒಂದು ಯೋಜನೆ ಸಹಕಾರಿ ಇದೆ. ಎಫೆಕ್ಟಿವ್ ಆಗಿ ಸಸ್ಟೈನೇಬಲ್ ಆಗಿ ಫುಡ್ ಸೆಕ್ಯೂರಿಟಿಯನ್ನು ಇವರು ಎನ್ಶೋರ್ ಮಾಡ್ತಾ ಇದ್ದಾರೆ. ಇಂಪ್ರೂವೈಸ್ ಆಗಿರುವಂಥ ಕಂಡೀಷನನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಈ ಒಂದು ಮಾಡೆಲನ್ನು ನಾವು ನ್ಯಾಷನಲ್ ಲೆವೆಲಲ್ಲಿ ತರಬೇಕು ಅನ್ನುವಂಥ ಕಂಟೆಕ್ಸ್ಟು. ಇವಾಗ ನೀವು ಫುಡ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಕ್ವಶನನ್ನು ಅಡ್ರೆಸ್ ಮಾಡುವಾಗ ಉತ್ತರ ಪ್ರದೇಶದಲ್ಲಿ ತಂದಿರುವಂಥ ಈ ಮಾಡೆಲನ್ನು ನೀವಲ್ಲಿ ಹೇಳ್ಬೋದು. ಇದನ್ನು ಹೇಳೋದ್ರಿಂದ ನಿಮ್ಮ ಆನ್ಸರ್ ಕ್ಲಿಯರ್ ಆಗುತ್ತೆ. ಅಂದರೆ ಅದು ಪಾಸಿಟಿವ್ ಆಗಿರುವಂಥ ರೆಸ್ಪಾನ್ಸನ್ನು ಕೊಡ್ತಾ ಇದೆ. ಹೇಗೆ ಇವಾಗ ಈಗ ಮೊದಲು ನೋಡಿ ಸ್ಯಾನಿಟೇಷನ್ಗೆ ಸಂಬಂಧಿಸಿದಂಥ ಗೋಲ್ ಇದೆ, ಅದನ್ನು ರೀಚ್ ಮಾಡಬೇಕಂದ್ರೆ ಹೇಗೆ ಅವರು ಜಲ್ ಜೀವನ್ ಮಿಷನ್ ಜೊತೆ ಕನೆಕ್ಟ್ ಮಾಡಿದ್ರು, ಹಾಗೆ ಎಫೆಕ್ಟ್ ನಿಮ್ಮ ಒಂದು ಆನ್ಸರ್ ಬರೆಯುವಾಗ ಅಪ್ರೋಚ್ಗಳು ಹಿಂಗೆ ಪಾಸಿಟಿವ್ ವೇನಲ್ಲಿ ಬರಬೇಕು ಅನ್ನೋದು. ಸೊ ಆ ರೀತಿಯಂಥ ಸ್ಕಿಲ್ಸ್ಗಳನ್ನು ನಾವು ಇಲ್ಲಿಂದ ಕಲಿಬೇಕಾಗತ್ತೆ. ಇನ್ನು ಮಯನ್ಮಾರದಲ್ಲಿ ನಡೆದಿರುವಂತಹ ಒಂದು ಸಿವಿಲ್ ವಾರ್ನನ್ನು ನೋಡೋದಾದರೆ ಭಾರತದೊಂದಿಗೆ ಇರುವಂಥ ರಿಲೇಷನ್ ಅಡಿಯಲ್ಲಿ ನಾವು ಏನು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಕಳೆದ 2 ವೀಕ್ಸ್ ನಡಿನಲ್ಲಿ ಒಂದು ಕಂಟೆಕ್ಸ್ಟ್ ಅಂದರೆ ಕಳೆದ 2 ವೀಕ್ಸ್ ನಡಿನಲ್ಲಿ ಒಂದು ಪ್ಲೇಸನ್ನು ಇವಾಗ ಅಕ್ವೈರ್ ಮಾಡಿದ್ದಾರೆ. ಸೊ 1 ಮಿನಿಟ್, ಓಕೆ. ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಇಲ್ಲಿ ನೀವು ಕಾಣ್ಬೋದು, ಇಲ್ಲೊಂದು ಚಿನ್ ಸ್ಟೇಟ್ ಅಂತ ಇದೆ. ಸೊ ಮಯನ್ಮಾರದಲ್ಲಿ ನಿಯರಲ್ಲಿರ್ತಕ್ಕಂಥ ಈ ಒಂದು ಚಿನ್ ಸ್ಟೇಟಲ್ಲಿ ಒಂದು ಪ್ಲೇಸನ್ನು, ಅಲ್ಲಿ 2 ಎಥ್ನಿಕ್ ಕಮ್ಯುನಿಟೀಸ್ಗಳಿವೆ, ಅವುಗಳ ಮಧ್ಯೆ ಕಾನ್ಫ್ಲಿಕ್ಟ್ ಆಗಿರುವಂಥ ಒಂದು ಪ್ಲೇಸ್. ಈ ಮೊದಲು ಅವರು ಪ್ರಾಪರಾಗಿ ಒಂದು ಕೋಆರ್ಡಿನೇಷನ್ ಅಥವಾ ಅಗ್ರಿಮೆಂಟ್ ಮುಖಾಂತರ ಏನೋ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇರುವಂಥದ್ದು, ಗಲಭೆಗಳು ಅಷ್ಟೊಂದಿರಲಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಸರ್ಕಾರ ಅಲ್ಲಿ ಬದಲಾವಣೆ ಆಗಿದೆ ಅನ್ನೋದು ಗೊತ್ತಿದೆ. ಸೊ ಈ ಒಂದು ಸರ್ಕಾರ ಬದಲಾವಣೆ ಆಗಿದಾಗಿಂದ ಮತ್ತೆ ಅವರನ್ನು ಅಲ್ಲಿ ರೀಸ್ಟೋರ್ ಮಾಡಬೇಕು ಅನ್ನೋದರಲ್ಲಿ, ಅದೇ ಸಂದರ್ಭದಲ್ಲಿ ಮತ್ತೆ ಅಗೇನ್ ಒಂದು ಎಥ್ನಿಕ್ ಆರ್ಮ್ಡ್ ಆರ್ಗನೈಸೇಷನ್ ಸಹ ತನ್ನ ಒಂದು ಪಾಪ್ಯುಲಾರಿಟಿಯನ್ನು, ಡಿಫೆನ್ಸ್ ಫೋರ್ಸಸ್ಗಳು ಸಹ ತನ್ನ ಒಂದು ಪಾಪ್ಯುಲಾರಿಟಿಯನ್ನು ಇನ್ಕ್ರೀಸ್ ಮಾಡುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಏರಿಯಾ ಏನಿದೆಯಲ್ಲ ಅದನ್ನು ಅಕ್ವೈರ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಆಫ್ ಪಾಲ್ತಿವಾ ಅಂತಕ್ಕಂಥ ಒಂದು ಪ್ಲೇಸು, ಇಲ್ಲಿ ಚಿನ್ ಸ್ಟೇಟ್ ಇದೆಯಲ್ಲ, ಇದು ಸರಿ ಒಂದು ಸ್ವಲ್ಪ ಮೇಲ್ ಮಾಡ್ತೀನಿ ಅಂದರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಸ್ಟೇಟನ್ನು ಪಾಲ್ಟಿವಾ ಅಂತಕ್ಕಂಥ ಸ್ಟೇಟು, ಇದು ಚಿನ್ ಸ್ಟೇಟ್ನಲ್ಲಿ ಕಂಡು ಬರುತ್ತೆ. ಮ್ಯಾಪಿಂಗನ್ನು ಸಹ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಸ್ಟೇಟ್ ನಡಿನಲ್ಲಿ ಈ ಪ್ಲೇಸನ್ನು
ಅರ್ಕನ್ ಆರ್ಮಿ ಆರ್ಮಿಯವರು ಅಕ್ವೈರ್ ಮಾಡಿರೋದನ್ನ ಕಾಣ್ತಾ ಇದೀವಿ. ಸೊ ಯಾರಂದ್ರೆ ಅರ್ಕನ್ ಆರ್ಮಿ. ಸೊ ಇವರು ಇವತ್ತು ಈ ಒಂದು ಆಪರೇಷನ್ಸ್ಗಳು ಏನು ನಡೀತಾ ಇದೆಯಲ್ಲ ಎರಡು ಎಥ್ನಿಕ್ ಕಮ್ಯುನಿಟಿಯ ಮಧ್ಯೆ, ಒಂದು ಅರ್ಕನ್ ಎಥ್ನಿಕ್ ಗ್ರೂಪ್ ಅಂತ ಕಾಣ್ಬೋದು, ಚಿನ್ ಎಥ್ನಿಕ್ ಕಮ್ಯುನಿಟಿಯ ಮಧ್ಯೆ ಇರತಕ್ಕಂಥ ಈ ಒಂದು ಕಾನ್ಫ್ಲಿಕ್ಟ್. ಇಲ್ಲಿ ಚಿನ್ ಎಥ್ನಿಕ್ ಕಮ್ಯುನಿಟಿಗಳಿದೆ ಮತ್ತು ಅರ್ಕನ್ ಆರ್ಮಿ. ಸೊ ಇವುಗಳ ಮಧ್ಯೆ ಆಗಿರುವಂತಹ ಕಾನ್ಫ್ಲಿಕ್ಟ್ ಅರ್ಬನ್ ಎಥ್ನಿಕ್ ಗ್ರೂಪ್ ಅವರು ಇದನ್ನ ಅಕ್ವೈರ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಒಂದು ಮಯನ್ಮಾರ್ ಮಿಲಿಟರಿಯೊಂದಿಗೆ ಸರ್ಕಾರದೊಂದಿಗೆ ಆಗಿರುವಂಥ ಒಂದು ಕಾನ್ಫ್ಲಿಕ್ಟ್ ಅನ್ನ ಕಾಣ್ಬೋದು. ಮತ್ತು ಭಾರತದ ಒಂದು ಕನ್ಸರ್ನ್ ಏನಿದೆ ಅಂತಂದ್ರೆ, ಭಾರತ ಇಲ್ಲಿ ಒಂದು ಕಲಾದಾನ್ ಪ್ರಾಜೆಕ್ಟ್ ಅನ್ನು ಹಾಕೊಳ್ಳಿಕ್ಕೆ ಮುಂದಾಗಿದೆ. ಸೊ ಈ ಒಂದು ಕಲಾದಾನ್ ಪ್ರಾಜೆಕ್ಟ್ ಅನ್ನು ನೀವು ಇಲ್ಲಿ ಕಾಣ್ಬೋದು. ಇಲ್ಲಿ ರೆಡ್ ಮಾರ್ಕ್ ಆಗಿರುವಂತ ಏರಿಯಾ ಮುಖಾಂತರ ಕೋಲ್ಕತ್ತಾದಿಂದ ಆಗಿರ್ಬೋದು, ಸಿತ್ವೆ ಪೋರ್ಟ್ ಏನಿದೆಯಲ್ಲ ಈ ಒಂದು ಪೋರ್ಟ್ನ ಮುಖಾಂತರ ಈ ಒಂದು ಪಲ್ತೆವಾ ಏರಿಯಾನು ಸಹ ಬರುತ್ತೆ. ಝೋರಿಂಗ್ಪುಯಿ, ಲಾಂಗಲ್ಟಿಯಾಯ್ ಅನ್ನುವಂಥದ್ದು, ಈ ಮಿಜೋರಾಂ, ಐಜ್ವಾಲ್, ಈ ರೀತಿಯಂಥ ಕನೆಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಈ ಒಂದು ಕಲಾದಾನ್ ಪ್ರಾಜೆಕ್ಟ್ ನಮಗೆ ಸಹಕಾರಿಯಾಗಿದೆ. ಈ ಒಂದು ಕಲಾದಾನ್ ಪ್ರಾಜೆಕ್ಟ್ನ ಮೇಲೆ ನಿಮಗೆ ಕ್ವಶನ್ ಡೈರೆಕ್ಟಾಗಿ ಕೇಳ್ತಾರೆ. ಯಾವ ಒಂದು ಕಂಟ್ರಿ ಅಂತ ಕೇಳ್ಬೋದು, ಅಥವಾ ಈ ಒಂದು ಪೋರ್ಟ್ ಅಂತ ಕೇಳ್ಬೋದು, ಅಥವಾ ಈ ಪ್ಲೇಸಸ್ಗಳ ಆಧಾರದ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು. ಇಂಪಾರ್ಟೆಂಟ್ ಪ್ಲೇಸಸ್ಗಳನ್ನು ಕೊಟ್ಟು ಬೇರೆ ಬೇರೆ ಕಂಟ್ರಿಗಳನ್ನು ಮೆನ್ಷನ್ ಮಾಡಿರ್ತಾರಲ್ಲ, ಅದರಲ್ಲೂ ಸಹ ನಮಗಿದು ಸಹಕಾರ ಆಗುತ್ತೆ. ಸೊ ಈ ಒಂದು ಕಲಾದಾನ್ ಪ್ರಾಜೆಕ್ಟ್ನ ಮುಖಾಂತರ ಈ ಒಂದು ಇಂಡಿಯನ್ ಓಷನ್ ಅಡಿಯಲ್ಲಿ ಅಥವಾ ಬೇ ಆಫ್ ಬೆಂಗಾಲ್ ರೀಜನ್ ಏನಿದೆಯಲ್ಲ ಅಲ್ಲಿ ಚೈನಾದ ಒಂದು ಇನ್ಫ್ಲುಯೆನ್ಸ್ ಅನ್ನ ಕಡಿಮೆ ಮಾಡ್ಬೋದು. ಇವಾಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಆರ್ಮ್ಡ್ ಫೋರ್ಸಸ್ ಏನಿದೆಯಲ್ಲ ಇಲ್ಲಿ 3 ರೀತಿಯ ಅಂತ ಅರ್ಕನ್ ಆರ್ಮಿ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಆಗಿರ್ಬೋದು, ಥಾಂಗ್ ನ್ಯಾಷನಲ್ ಲಿಬರೇಷನ್ ಆರ್ಮಿ, ಇವುಗಳೆಲ್ಲನೂ ಸಹ ಚೈನಾದ ಒಂದು ಇನ್ಫ್ಲುಯೆನ್ಸ್ ಅಲ್ಲಿ ಇದಾವೆ ಅಥವಾ ಚೈನಾಗೆ ಸಪೋರ್ಟ್ ಮಾಡುವಂತೆ ಇದೆ. ಅವರು ಚೈನಾದವರು ಸಹ ಇವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಮಾಡ್ತಾರೆ, ಅಥವಾ ಚೈನೀಸ್ ಎಕನಾಮಿಕ್ ಪ್ರೆಸೆನ್ಸ್ ಈ ಒಂದು ಏರಿಯಾಗಳಲ್ಲಿ ಹೆಚ್ಚಾಗಿರೋದ್ರಿಂದ, ಮಯನ್ಮಾರ್ ಅಥವಾ ಬೇ ಆಫ್ ಬೆಂಗಾಲ್ ಕೋಸ್ಟ್ ನಡಿಯಲ್ಲಿ ಇನ್ಫ್ಲುಯೆನ್ಸ್ ಜಾಸ್ತಿ ಇರೋದ್ರಿಂದ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವರು ಇವಾಗ ಇಲ್ಲಿ ಅಧಿಕಾರವನ್ನ ವಹಿಸ್ಕೊಳ್ತಾ ಹೋಗೋದ್ರಿಂದ ಈ ಒಂದು ಪ್ರಾಜೆಕ್ಟ್ಗೂ ಸಹ ಹಾರ್ಮ್ ಆಗುತ್ತೆ ಅನ್ನೋದನ್ನ ಕಾಣ್ಬೋದು. ಇಂಡಿಯಾದ ಒಂದು ಇಂಟ್ರೆಸ್ಟ್ ಅನ್ನ ನಾವು ನೋಡೋದಾದ್ರೆ ಈ ಒಂದು ಪ್ರಾಜೆಕ್ಟ್ ಪರ್ಟಿಕ್ಯುಲರ್ಲಿ ಇಲ್ಲಿ ಇರುವಂಥ ಎಥ್ನಿಕ್ ಗ್ರೂಪ್ಗಳಿಗೆ ಸಪೋರ್ಟ್ ಮಾಡುವಂತೆ, ಈ ಎಥ್ನಿಕ್ ಗ್ರೂಪ್ಗಳೇನಿದೆಲ್ಲ ಅದು ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ಅವ್ರಿಗೂ ಸಹ ಬೆನಿಫಿಟ್ ಆಗುತ್ತೆ ಅಂತ ಪಾಸಿಟಿವಿಟಿ ತೋರಿಸಿದ್ರು ಸಹ ಇವತ್ತು ಪ್ರೆಸೆಂಟ್ ಕಂಡೀಷನಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ. ಅಲ್ಲಿರುವಂಥ ಒಂದು ರೆಸಿಡೆನ್ಸ್ಗಳನ್ನು ಅಕ್ವೈರ್ ಮಾಡೋದನ್ನ ಕಾಣ್ಬೋದು. ಇಲ್ಲಿ ಈ ಒಂದು ಪ್ಲೇಸ್ ಇವಾಗ ಯಾವ ರಿವರ್ ಮೇಲಿದೆ ಅಂತಂದ್ರೆ ಕಲಾದನ್ ರಿವರ್ ಮೇಲಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಕಲಾದನ್ ರಿವರ್ ಅನ್ನೋದು ಇಂಪಾರ್ಟೆಂಟ್. ಇಲ್ಲೆಲ್ಲೋ ಮೆನ್ಷನ್, ಎಸ್ ಹಿಯರ್ ಇಟ್ ಇಸ್ ಕಲಾದನ್ ರಿವರ್. ಸೊ ಕಮರ್ಷಿಯಲ್ ಟೌನ್ ಅಂತ ಹೇಳ್ಬೋದು. ಸೊ ಇದರಿಂದ ನಮಗೆ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಬೂಸ್ಟ್ ಆಗುತ್ತೆ. ಎಕನಾಮಿಕಲಿಯೂ ಸಹ ಭಾರತದೊಂದು ಕೋಆಪರೇಷನ್ಗೆ ಸಪೋರ್ಟ್ ಮಾಡುವಂತಹ ಪ್ಲೇಸ್ ಇರೋದ್ರಿಂದ ಇವಾಗ 2 ವೀಕ್ಸ್ ಬ್ಯಾಕೆ ಇದನ್ನ ಅಕ್ವೈರ್ ಮಾಡಿರುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಕಮ್ಯುನಿಟಿಗಳ ಒಂದು ಕಾನ್ಫ್ಲಿಕ್ಟ್, ಕಮ್ಯುನಿಟಿಗಳ ಒಂದು ಪ್ರೆಸೆನ್ಸ್ ಆಗಿರ್ಬೋದು, ಹಾಗೂ ಚೈನಾದ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಟಾಕನ್ನು ನಾವು ಎನ್ಹಾನ್ಸ್ ಮಾಡಬೇಕು. ಸೊ ಕೆಲವೊಂದಿಷ್ಟು ರೀಸನ್ಸ್ಗಳ ಆಧಾರದ ಮೇಲೆ ಪ್ರಾಪರಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಈ ಒಂದು ಪ್ರೋಗ್ರಾಮ್ ಅಂತ ಕಾಣ್ಬೋದು. ಯಾವ ರೀತಿಯಾಗಿ ಅಂದರೆ ಇವಾಗ ಪೊಲಿಟಿಕಲ್ ಇಶ್ಯೂಸ್ಗಳನ್ನು ಕಾಣ್ಬೋದು, ಕೆಲವೊಂದು ಎಕನಾಮಿಕ್ ಆಪರೇಷನ್ಸ್ಗಳು ಮಿಸ್ ಆಗಿದೆ ಅನ್ನೋಂಥದ್ದಾಗಿ ಕಾಣ್ಬೋದು, ಕೋಆರ್ಡಿನೇಷನ್, ಇನ್ಸ್ಟೆಬಿಲಿಟಿ, ಸೊ ಸೆಕ್ಯೂರಿಟಿ ಚಾಲೆಂಜಸ್ ಇವು ಯಾವುದರಿಂದ ಈ ಕಲಾದಾನ್ ಪ್ರಾಜೆಕ್ಟ್ 2019 ಸ್ಟಾರ್ಟ್ ಆಗಿರೋದು. ಸೊ ಹಾಗಾಗಿ ಕೆಲವೊಂದು ಇಶ್ಯೂಸ್ಗಳು ನಡೆದಿದ್ದಾವೆ. ಅರ್ಕನ್ ಆರ್ಮಿ ಮುಖಾಂತರ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದನ್ನು ಕಾಣ್ಬೋದು. ಸೊ ಹಾಗಾಗಿ ಈ ಒಂದು ಪ್ರೋಗ್ರಾಮನ್ನು ಇವಾಗ ಇಂಟೆನ್ಸಿಫೈ ಮಾಡಬೇಕು ಅನ್ನೋದನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಚೈನಾ ಮತ್ತು ಅರ್ಕನ್ ಎಥ್ನಿಕ್ ರಿಲೇಷನ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ, ಅದರಲ್ಲೂ ಇವಾಗ ಚೈನಾದವರ ಒಂದು ಫುಟ್ ಪ್ರಿಂಟನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಚೈನೀಸ್ ಫುಟ್ ಪ್ರಿಂಟ್ ಇವಾಗ ಮಯನ್ಮಾರಲ್ಲಿ ಸ್ಟ್ರಾಂಗ್ ಇರ್ತಾ ಇರೋದ್ರಿಂದ, ಸೊ ಭಾರತದ ಇಂಟ್ರೆಸ್ಟ್ ಬೇ ಆಫ್ ಬೆಂಗಾಲ್ ನಡಿನಲ್ಲಿ ಸೆಕ್ಯೂರಿಟಿಯ ಒಂದು ಕನ್ಸರ್ನ್ ನೋಡೋದಾದ್ರೆ ಭಾರತದ ಒಂದು ಪ್ರೆಸೆನ್ಸ್ ಇಂಪಾರ್ಟೆಂಟ್, ನಮ್ಮ ಪ್ರೆಸೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ನಮಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಮ್ಮ ಒಂದು ಸೆಕ್ಯೂರಿಟಿಯನ್ನ ಸಪೋರ್ಟ್ ಮಾಡಲಿಕ್ಕೆ ಈ ಪ್ರಾಜೆಕ್ಟ್ ಸಹಕಾರಿ ಆಗ್ತಾ ಇದೆ ಅನ್ನುವಂಥ ಒಂದು ಕಾಂಟೆಕ್ಸ್ಟ್ ಅನ್ನು ನಾವಿಲ್ಲಿ ಕವರ್ ಮಾಡ್ಕೋಬಹುದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಸ್ವಲ್ಪ ಸ್ಲೋ ಆಗುತ್ತೆ. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀರಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾಳೆ ದಿನ ನಿನ್ನೆ ಚರ್ಚೆ ಮೊನ್ನೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಮೆನ್ಷನ್ ಮಾಡಲಾಗುತ್ತೆ. ಸೊ ಇಷ್ಟು ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.